Hi guys, I'm your physics lecturer, Sunil Naik. Okay, in previous classes, we have studied the lot of problems based on the properties of charges, uh, Coulomb's laws, dipoles, and electric flux, and these all are things. Okay, today we will study about the previous year question papers. Okay, ನಾವು ಆಲ್ರೆಡಿ ಕಾನ್ಸೆಪ್ಟ್ ಹೇಳುವಾಗ್ಲೂ ಸಹ ಮಾಡಿದೀವಿ, ಸಾಲ್ವ್ ಮಾಡಿದೀವಿ. ಅದ್ರ ಜೊತೆಗೆ ಸೊ ಇನ್ನು ಎಕ್ಸ್ಟ್ರಾ ಲೆವೆಲ್ಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಎಸ್ ಓಕೆ ಓಕೆ ನಾವು ಸಿ ಓಕೆ now I will yes uh, now the first question is two identical charge sphere suspended from a common point by a two massless string of length L are initially at a distance d apart. Because of their mutual repulsion, the charge begins to leak both the spheres at a constant rate. As the result, the spheres approaches each other with a velocity v. Then v varies as a function of a distance x between the spheres. Okay, so ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಹಿಯರ್ ಇಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ರಿಜಿಡ್ ಸಪೋರ್ಟ್ ಇದೆ. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಟೂ ಐಡೆಂಟಿಕಲ್ ಚಾರ್ಜ್ ಸ್ಪಿಯರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿ ಟೂ ಐಡೆಂಟಿಕಲ್ ಚಾರ್ಜ್ ಸ್ಪಿಯರ್ಸ್ ಇದೆ, ಇಲ್ಲೊಂದು ಮತ್ತೆ ಇಲ್ಲೊಂದು ಸ್ಪಿಯರ್ಸ್ ಇದೆ. ಡ್ಯೂ ಟು ದಿಸ್ ಸ್ಪಿಯರ್ಸ್, these are the charged sphere. This, let us assume this is a q charge and this is also q charge. Okay, it will be separated by distances. ಏನ್ ಮಾಡಿದ್ದಾರೆ, ಒನ್ಸ್ ಇದು ಡ್ಯೂ ಟು ದಿ ಫೋರ್ಸ್ ದಟ್ ಇಸ್ ಅನ್ ಕುಲಂ ಫೋರ್ಸ್ ಇರೋದ್ರಿಂದ ಏನಾಗುತ್ತೆ, ಸೊ ದರ್ ಈಸ್ ಅ ರಿಪಲ್ಷನ್. ಇದು ಈ ಕಡೆ, ಇದು ಈ ಕಡೆ ಏನಾಗುತ್ತೆ, ರಿಪಲ್ಷನ್ ಆಗ್ತಾ ಇರ್ತದೆ. ದಟ್ ದಿಸ್ ಇಸ್ ಅ ಸರ್ಟನ್ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ, ಎಕ್ಸ್ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಟೈಮ್ ಅಲ್ಲಿ ಈ ಚಾರ್ಜ್ ಸ್ಪಿಯರ್ ಅಲ್ಲಿ ಇರುವಂತಹ ಚಾರ್ಜಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಅಂಡ್ ಸಿಯರ್ ದಟ್ ಇಸ್, ಇಲ್ಲಿ ಏನಂತ ಕೊಟ್ಟಿದ್ದಾರೆ, ದ ಇಟ್ಸ್ ಅ ಮಾಸ್ಲೆಸ್ ಸ್ಟ್ರಿಂಗ್ ದಟ್ ಈಸ್ ಎನ್ ಎಲ್. ಇದರ ಲೆಂತ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಎಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಮಾಸ್ ಇನಿಷಿಯಲಿ ಅಟ್ ಅ ಡಿಸ್ಟೆನ್ಸ್ ಡಿ. ಫಸ್ಟ್ ಗೆ ಇದರ ಡಿಸ್ಟೆನ್ಸ್ ಏನಂತ ಕೊಟ್ಟಿದ್ದಾರೆ, ದಟ್ ಈಸ್ ಅ ಡಿ. ಇದು ಫಸ್ಟ್ ಡಿಸ್ಟೆನ್ಸ್ ಡಿ ಅಲ್ಲಿದೆ. ಓಕೆ, ಅಂಡ್ ಡಿ ಈಸ್ ಮಚ್ ಮೋರ್ ಲೆಸ್ ದೆನ್ ಎಲ್. this is condition ಏನಿದೆ, that is d is much more less than l. okay, and because there is a mutual repulsion. okay, ಇಲ್ಲಿ ಏನಾಗ್ತದೆ, ಮ್ಯೂಚುವಲ್ ರಿಪಲ್ಷನ್ ಆಗ್ತದೆ. ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್, ಇದನ್ನು ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡೋಣ. ಅವಾಗ ಏನಾಗುತ್ತೆ, there is a mutual repulsion ಇರುತ್ತೆ. the charge begins to leak from both the spheres at constant rate. ಏನಾಗ್ತಾ ಇದೆ ಈಗ, ರಿಪಲ್ಷನ್ ದೂರ ದೂರ ಇದೆ ಆಬ್ಜೆಕ್ಟ್ಸ್ ಅಲ್ವಾ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ಸ್ ದ ಚಾರ್ಜ್ ಇಟ್ ಸ್ಟಾರ್ಟ್ಸ್ ಟು ಲೀಕ್. ಚಾರ್ಜ್ ಏನಾಗುತ್ತೆ ಅಂತ ಹೇಳಿದ್ರೆ, ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯೂ ಟು ದಿ ಲೀಕಿಂಗ್ ಆಫ್ ಚಾರ್ಜಸ್. ಚಾರ್ಜ್ ಲೀಕ್ ಆಗ್ತಾ ಹೋದ್ರೆ ಏನಾಗುತ್ತೆ, ಚಾರ್ಜ್ ಕಡಿಮೆ ಆಗ್ತಾ ಬರುತ್ತೆ. ಚಾರ್ಜ್ ಕಡಿಮೆ ಆಗ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ಡಿಸ್ಟೆನ್ಸ್ ದೂರ ದೂರ ಇರೋದು ಏನಾಗುತ್ತೆ, ಹತ್ರ ಬರ್ತಾ ಹೋಗುತ್ತೆ. ಸೊ ಈ ತರ ಇದ್ದ ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಏನಾಗ್ತಾ ಇದೆ, ಚಾರ್ಜಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ಆಸ್ ದ ರಿಸಲ್ಟ್, ದ ಸ್ಪಿಯರ್ ಅಪ್ರೋಚಸ್ ಈಚ್ ಅದರ್ ವಿತ್ ದ ವೆಲಾಸಿಟಿ ವಿ ಅಂತ ಕೊಟ್ಟಿದ್ದಾರೆ. ದೆನ್ ದ ವಿ ಈಸ್ ವೇರೀಸ್ ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಪಿಯರ್ಸ್ ಅಂತ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಈಗ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಟೂ ಸ್ಪಿಯರ್ಸ್ ಇದೆಯಲ್ವಾ, ಟೂ ಸ್ಪಿಯರ್ಸ್ ದೂರ ದೂರಲ್ಲಿ ಇದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಚಾರ್ಜ್ ಇಟ್ ಸ್ಟಾರ್ಟ್ಸ್ ಟು ಲೀಕ್. ಚಾರ್ಜ್ ಏನಾಗುತ್ತೆ, ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಈ ದೂರ ದೂರ ಇರುವಂತ ಆಬ್ಜೆಕ್ಟ್ಸ್ ಚಾರ್ಜಡ್ ಸ್ಪಿಯರ್ಸ್ ಏನಾಗುತ್ತೆ, ಸ್ಲೋಲಿ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಟ್ ಎಷ್ಟು ಸ್ಪೀಡ್ ಅಲ್ಲಿ ಹತ್ರ ಬರುತ್ತೆ, ದಟ್ ಈಸ್ ದ ವಿ ಈಸ್ ವೇರೀಸ್ ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಅಂತ ಕೇಳಿದ್ರೆ. ಈಗ ದೂರ ದೂರ ಇರುವಂತದ್ದು ಚಾರ್ಜ್ ಸ್ಪಿಯರ್ಸ್ ಹತ್ತತ್ರ ಬರ್ತಾ ಇದೆ. ಈಗ ಹತ್ತತ್ರ ಬರ್ತಾ ಇರ್ಬೇಕಾದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಬರುತ್ತೆ, ಆ ಸ್ಪೀಡು ದಟ್ ಈಸ್ ಆ ಡಿಸ್ಟೆನ್ಸ್ಗೆ, ದಟ್ ಈಸ್ ಅನ್ ಎಕ್ಸ್ ಡಿಸ್ಟೆನ್ಸ್ಗೆ ಎಷ್ಟು ವೇರಿಯೇಷನ್ ಇರುತ್ತೆ. ಸೊ ದೇ ಹ್ಯಾವ್ ಗಿವನ್ ಅನ್ ಆಪ್ಷನ್ಸ್. ಇಲ್ಲಿ v is directly proportional to the x to the power minus 2, v is directly proportional to the x to the power minus 1, this is x to the power 1 by 2, and v is directly proportional to x ಅಂತ ಕೊಟ್ಟಿದ್ದಾರೆ.
ಸೊ ಟು ಸಾಲ್ವ್ ಸಚ್ ಅ ಪ್ರಾಬ್ಲಮ್ಸ್, ಈ ತರ ಇರುವಂತ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ನೋ ಸಮ್ ಬೇಸಿಕ್ಸ್. ಓಕೆ, ಈಗ ನಾವು ಬೇಸಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಈ ಬೇಸ್ಡ್ ಆನ್ ದಿಸ್ ಪ್ರಾಬ್ಲಮ್ಸ್ ವಿಲ್ ಸ್ಟಡಿ ಸಮ್ ಬೇಸಿಕ್ಸ್. ಓಕೆ, ಸಿ ಲೆಟ್ ಅಸ್ ಅಸ್ಯೂಮ್ ಇಲ್ಲೇನಿದೆ, ರಿಜಿಡ್ ಸಪೋರ್ಟ್ ಇದೆ. ಇದನ್ನ ನಾನು ಏನ್ ಮಾಡಿದೀನಿ, ಒಂದು ಸ್ಟ್ರಿಂಗ್ಗೆ ಒಂದು ಚಾರ್ಜಡ್ ಸ್ಪಿಯರ್ ನ ಸ್ಟ್ರಿಂಗಿಗೆ ಸ್ಟಿಂಗ್ ಮಾಡಿದ್ದೀನಿ, ಟ್ಯಾಗ್ ಮಾಡಿದೀನಿ. ಅದೇ ತರನೇ ಇಲ್ಲಿ ಒಂದು ಸ್ಪಿಯರ್ ಇದೆ, ಇದನ್ನು ಸಹ ಏನ್ ಮಾಡಿದೀನಿ, ಟ್ಯಾಗ್ ಮಾಡಿದೀನಿ. ಓಕೆ, ಈಗ ಏನಾಯ್ತು, ಸೊ ದಿಸ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಸ್ಪಿಯರ್ಸ್ ಐ ವಿಲ್ ಕನ್ಸಿಡರ್ ಆಸ್ ನ ಎಕ್ಸ್. ಅಂಡ್ ದಿಸ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅನ್ನು ನಾನೇನ್ ಕನ್ಸಿಡರ್ ಮಾಡ್ತೀನಿ, ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಟ್ ವಿಲ್ ಹ್ಯಾವ್ ಅನ್ charges. This is positive q charge and this is also positive q charge. So due to the ಏನಾಗುತ್ತೆ, due to the same charges, like charges ಇರೋದ್ರಿಂದ ಏನಾಗುತ್ತೆ, so there is a repulsion. ಏನಾಗುತ್ತೆ, ಅದು ಈ ಕಡೆ repulsion ಅಲ್ವಾ. now this is I will consider at a bisectors, exact ಆಗಿ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಫ್ ದಿಸ್ ಇಸ್ ಅನ್ ಆಂಗಲ್ ಥೀಟಾ ಅಂತ ಕನ್ಸಿಡರ್ ಮಾಡ್ತೀನಿ ನಾನು, ಇಟ್ಸ್ ಅನ್ ಆಂಗಲ್ ಥೀಟಾ. ಓಕೆ, ದಿಸ್ ಅನ್ ಆಂಗಲ್ ಥೀಟಾ, ಇದು ಥೀಟಾ ಆದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ ಅನ್ ಆಲ್ಸೋ, ಇದನ್ನ ನಾನು ಎಕ್ಸಾಕ್ಟ್ ಆಗಿ ಮಿಡಲ್ ತಗೊಳ್ತೀನಿ. ಇದು ಥೀಟಾ ಆದ್ರೆ ಏನಾಗುತ್ತೆ, ಇದು ಸಹ ಏನಾಗಿರುತ್ತೆ, ಥೀಟಾ ಆಗಿರುತ್ತೆ. ಸೊ ಫಾರ್ ದಿ ಒನ್ ಸೈಡ್ ಐ ವಿಲ್ ಕನ್ಸಿಡರ್ ಹಿಯರ್. ಓಕೆ, ಸಿ ನಾ ದಿಸ್ ಇಸ್ ದ ಆಬ್ಜೆಕ್ಟ್ ದಾರಕ್ಕೆ ಕಟ್ಟಿದಾರಲ್ಲ, ಈ ಚಾರ್ಜರ್ ಸ್ಪಿಯರ್ ನ ಎಲ್ಲಿ ಕಟ್ಟಿದ್ದಾರೆ, ದಾರಕ್ಕೆ ಕಟ್ಟಿದ್ದಾರೆ. ಈಗ ದಾರಕ್ಕೆ ಕಟ್ಟಿರೋದ್ರಿಂದ ಸೊ ದೇರ್ ಇಸ್ ಅನ್ ಟೆನ್ಷನ್ ಆನ್ ದಿಸ್ ಥ್ರೆಡ್. ಈ ಥ್ರೆಡ್ ಅಲ್ಲಿ ಏನಾಗಿರುತ್ತೆ, ಟೆನ್ಷನ್ ಕ್ರಿಯೇಟ್ ಆಗ್ತಾ ಇರ್ತದಲ್ವಾ. ಇದು ದಾರ ಇದೆ, ಇಲ್ಲಿ ಆಬ್ಜೆಕ್ಟ್ ಈ ತರ ಇದು ಈ ತರ ಇದೆಯಲ್ವಾ, ಇದು ದಾರ ಇಲ್ಲಿ, ಇದು ಚಾರ್ಜ್ ಸ್ಪಿಯರ್, ದಾರ ಈ ಕಡೆ ಇದೆ. ಸೊ ದ ಟೆನ್ಷನ್ ಹೇಗಿರುತ್ತೆ, ಟೆನ್ಷನ್ ಈ ಡೈರೆಕ್ಷನ್ ಇರುತ್ತೆ. ದ ಟೆನ್ಷನ್ ಈಸ್ ಆಲ್ವೇಸ್ ಅವೇ ಫ್ರಮ್ ದಿ ಆಬ್ಜೆಕ್ಟ್. ಟೆನ್ಷನ್ ಹೇಗಿರುತ್ತೆ, ಇಟ್ಸ್ ಆಲ್ವೇಸ್ ಅವೇ ಫ್ರಮ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಂದ ದೂರನೇ ಇರುತ್ತೆ ಟೆನ್ಷನ್ ಡೈರೆಕ್ಷನ್. ಡೈರೆಕ್ಷನ್ ಆಫ್ ದಿ ಟೆನ್ಷನ್ ಈಸ್ ಆಲ್ವೇಸ್ ಅವೇ ಫ್ರಮ್ ದಿ ಆಬ್ಜೆಕ್ಟ್ ಇಂದ ದೂರ ಇರುತ್ತೆ. ಸೊ ದಿಸ್ ಇಸ್ ದಿ ಡೈರೆಕ್ಷನ್. ಈಗ ಏನ್ ಮಾಡ್ತೀನಿ, ಸೊ ಇಫ್ ದಿಸ್ ಇಸ್ ಅನ್ ಆಂಗಲ್, ಇದು ಆಂಗಲ್ ಥೀಟಾ ಆಗಿದ್ರೆ, ಸೊ ನಾವು ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್. ಟೆನ್ಷನ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಅಲ್ವಾ, ಇದನ್ನ ನಾನು ಏನ್ ಮಾಡ್ತೀನಿ, ರಿಸಾಲ್ವ್ ಮಾಡ್ತೀನಿ ಅಲಾಂಗ್ ದಿ ಎಕ್ಸ್ ಅಂಡ್ ವೈ ಡೈರೆಕ್ಷನ್. ಈ ಡೈರೆಕ್ಷನ್ ಅಲ್ಲಿ ಏನ್ ಮಾಡ್ತೀನಿ, ರಿಸಾಲ್ವ್ ಮಾಡ್ತೀನಿ. ಇಫ್ ದಿಸ್ ಇಸ್ ಅನ್ ಆಂಗಲ್ ಥೀಟಾ, ಸೊ ದಿಸ್ ಆಂಗಲ್ ಇಸ್ ಆಲ್ಸೋ ಬಿಕಮ್ಸ್ ಥೀಟಾ ಅಲ್ವಾ. ಇದು ಆಂಗಲ್ ಏನಾಗುತ್ತೆ, ಈ ಆಂಗಲ್ ಸಹ ಏನಾಗುತ್ತೆ, ಥೀಟಾ ಆಗುತ್ತೆ. ದಿಸ್ ಆಲ್ಸೋ ಆಂಗಲ್ ಇಸ್ ಆಲ್ಸೋ ಬಿಕಮ್ಸ್ ಥೀಟಾ. ಇಲ್ಲಿ ನೋಡಿ, ಇದೇನಾಯ್ತು, ಈ ಆಂಗಲ್ ಏನಾಗುತ್ತೆ, ಥೀಟಾ ಆಗುತ್ತೆ. ದಿಸ್ ಈಸ್ ಆನ್ ಆಂಗಲ್ ಥೀಟಾ. ಇದು ಏನಿದೆ, ಟೆನ್ಷನ್ ಟಿ ಇದೆ. ದಿಸ್ ಇಸ್ ಟೆನ್ಷನ್ ಟಿ and this is a charged sphere. Okay, this is an angle theta. Now I will resolve this vector along x and y direction. ಎಕ್ಸ್ ಅಂಡ್ ವೈ ಡೈರೆಕ್ಷನ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀನಿ, ನಾನು ರಿಸಾಲ್ವ್ ಮಾಡ್ತಾ ಹೋಗ್ತೀನಿ. ರಿಸಾಲ್ವ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಈ ಡೈರೆಕ್ಷನ್, ಇದು ರಿಪಲ್ಷನ್ ಇದೆ ಅಲ್ವಾ. ಸೊ ದಿಸ್ ಇಸ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಐ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್. ದಿಸ್ ಇಸ್ ಟಿ, ಇದು ಥೀಟಾ ಆದ್ರೆ ಏನಾಗುತ್ತೆ, ಈ ಕಡೆ ಬರುವಂತದ್ದು ವೆಕ್ಟರ್ ಏನಾಗಿರುತ್ತೆ, ಟಿ ಕಾಸ್ ಥೀಟಾ. ಅಂಡ್ ದಿಸ್ ವೆಕ್ಟರ್ ಇಸ್ ಬಿಕಮ್ಸ್ ಟಿ ಸೈನ್ ಥೀಟಾ ಅಲ್ವಾ. ಇದು ಈ ಕಡೆ ಬರೋದು ಟಿ, ಮಿಡ್ಲ್ ಅಲ್ಲಿ ಇರೋದು ಟಿ ಆಗಿರುತ್ತೆ. ಇದನ್ನ ರಿಸಾಲ್ವ್ ಮಾಡಿದ್ರೆ ದಿಸ್ ಇಸ್ ಟಿ ಕಾಸ್ ಥೀಟಾ. ನೆನ್ಪಿಟ್ಕೊಳ್ಳಿ, ಯಾವ ಆಂಗಲ್ಗೆ ಯಾವುದು ಸೈಡ್ ಅಲ್ಲಿ ಟಚ್ ಆಗಿರುತ್ತೋ, ದಟ್ ಇಸ್ ಅ ವೆಕ್ಟರ್. ಯಾವ ವೆಕ್ಟರ್ ಟಚ್ ಆಗಿರುತ್ತೋ ಆ ವೆಕ್ಟರ್ ಏನ್ ಬರುತ್ತೆ, ಅದು ಕಾಸ್ ಥೀಟಾ ಬರುತ್ತೆ. ಸಿಂಪ್ಲಿ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ದಟ್ ಇಸ್ ಟಿ ಇಂಟು ಕಾಸ್ ಥೀಟಾ, ದಿಸ್ ಇಸ್ ಟಿ ಇಂಟು ಟಿ ಸೈನ್ ಥೀಟಾ. ಓಕೆ, ಸೊ ದ ರಿಪಲ್ಷನ್ ಯಾವ ಡೈರೆಕ್ಷನ್ ಇದೆ, repulsion is in this direction. ಈ ಡೈರೆಕ್ಷನ್ repulsion ಡೈರೆಕ್ಷನ್ ಇದೆಯಲ್ಲ, that is an electrostatic force is in this direction. That is an Fe, electrostatic force is in this direction ಅಲ್ವಾ. ಇದು ಆಬ್ಜೆಕ್ಟ್ ಸ್ಪಿಯರ್ ಆಗಿರೋದ್ರಿಂದ mg ಯಾವ ಡೈರೆಕ್ಷನ್ ಇರುತ್ತೆ, mg is in the downward direction. This is mg, this is a free body diagram we have drawn. See, ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, now we will see the that is t. Now you can see here, this is t sin theta is in this direction. ಇದು ಒಂದು ಈ ಸ್ಟೇಟ್, ಈ ಸ್ಪಿಯರ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ ಟಿ ಸೈನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು Fe. ಅದೇ ತರನೇ ಟಿ ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು mg ಆಗಿರುತ್ತೆ. ಸೊ ನಾವು ಐ ವಿಲ್ ರೈಟ್ ದಟ್ ಇಸ್, ಐ ಕ್ಯಾನ್ ರೈಟ್ ಆಸ್ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ವಿ ಕ್ಯಾನ್ ರೈಟ್ ಆಸ್ ನ ಟಿ ಸೈನ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು Fe ಅಲ್ವಾ, Fe ಆಗಿರುತ್ತೆ. ಅದೇ ತರನೇ ಟಿ ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು mg ಅಲ್ವಾ, ಟಿ ಕಾಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು mg. ನಾ ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದ್ ವೇಳೆ ಕ್ವೆಶನ್ಸ್ ಅಲ್ಲಿ ಇಫ್ ದೇ ಆಸ್ ದಿ ಫೈಂಡ್ ದಿ ಟೆನ್ಷನ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕೊಟ್ಟಿರ್ತಾರೆ, ವೇಟ್ ಆಫ್ ದಿ ಆಬ್ಜೆಕ್ಟ್ ಅನ್ನ ಕೊಟ್ಟಿರ್ತಾರೆ, ಮಾಸ್ ಆಫ್ ದಿ ಆಬ್ಜೆಕ್ಟ್ ಅನ್ನ ಕೊಟ್ಟಿರ್ತಾರೆ. ಇಫ್ ದೇ ಆಸ್ ದ ಟೆನ್ಷನ್, ಒಂದ್ ವೇಳೆ ಟೆನ್ಷನ್ ಕೊಟ್ರೆ, ಎಕ್ಸಾಂಪಲ್ ಟೆನ್ಷನ್ ಕೊಟ್ರೆ ಏನ್ ಮಾಡ್ಬೇಕು,
ಸೊ ಟೆನ್ಷನ್ ಕೇಳಿದ್ರೆ ಏನ್ ಬರಿಬೇಕು ಅಂತ ಹೇಳಿದ್ರೆ ಜಸ್ಟ್ ವಿ ವಿಲ್ ಆಡ್ ದಿ ಸ್ಕ್ವೇರ್ ಅಂಡ್ ಆಡ್ ದಿ ದೀಸ್ ಟು ಈಕ್ವೇಶನ್ಸ್. ಓಕೆ, ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಬರುತ್ತೆ. ದಿಸ್ ಇಸ್ ಅನ್ ಈಕ್ವೇಶನ್ ನಂಬರ್ 1 ಅಂಡ್ ದಿಸ್ ಇಸ್ ಅನ್ ಈಕ್ವೇಶನ್ ನಂಬರ್ 2. ಇಫ್ ಇನ್ ಕ್ವೆಶನ್ ಅಲ್ಲಿ ಒಂದು ವೇಳೆ ಟೆನ್ಷನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಸೊ ಜಸ್ಟ್ ವಿ ವಿಲ್ ಸ್ಕ್ವೇರ್ ಅಂಡ್ ಆಡ್ ದೀಸ್ ಟು ಈಕ್ವೇಶನ್, ಸ್ಕ್ವೇರ್ ಅಂಡ್ ಆಡ್ ದಿ ಈಕ್ವೇಶನ್, ಈ ಎರಡು ಈಕ್ವೇಶನ್ ಸ್ಕ್ವೇರ್ ಅಂಡ್ ಆಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ ಟಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಇಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು 1 ಅಲ್ವಾ. ಸೊ ಐ ವಿಲ್ ರೈಟ್ ಡೈರೆಕ್ಟ್ಲಿ ಹಿಯರ್ ದಟ್ ಇಸ್ tan t ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು ಎಫ್ ಇ ಸ್ಕ್ವೇರ್ ಪ್ಲಸ್ ಎಂ ಜಿ ಸ್ಕ್ವೇರ್. ಓಕೆ, ನನಗೇನು ಬೇಕು, ಟೆನ್ಷನ್ ಟಿ ಬೇಕಲ್ವಾ. ಸೊ ಟಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಇ ಸ್ಕ್ವೇರ್ ಪ್ಲಸ್ ಎಂ ಜಿ ಸ್ಕ್ವೇರ್. ಸೊ ದಿಸ್ ಇಸ್ ದಿ ಟೆನ್ಷನ್ ಫಾರ್ಮುಲಾ ಫಾರ್ ದಿ electrostatics. Okay, now okay, we'll divide these two equations. ಈ ಎರಡು equation ಡಿವೈಡ್ ಮಾಡಿದವಾಗ ಏನಾಗುತ್ತೆ, now I will equation number 1 divided by equation number 2. Equation number 1 divided by equation number 2 ಮಾಡಿದ್ರೆ ಏನಾಗುತ್ತೆ, that is t sin theta divided by t cos theta which is equals to f e t sin theta ಏನಾಗಿರುತ್ತೆ f e and divided by mg. So t get cancels. So remaining term sin theta divided by cos theta which is equals to tan theta. So tan theta which is equals to what, f e divided by mg. So this is the equation. ಇದೊಂದು equation ಅನ್ನು ನೆನ್ಪಿಟ್ಕೊಳ್ಳಿ, that is tan theta which is equals to fe divided by mg. We can directly substitute if you if they are given the angle ಕೊಟ್ಟು fe ವ್ಯಾಲ್ಯೂ ಕೊಟ್ಟು electrostatic force ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಡ್ಬೋದು, that is m ಮತ್ತೆ g ವ್ಯಾಲ್ಯೂ ಕೊಟ್ಟು. Okay, so we can easily find out how the electrostatic force ರಿಪಲ್ಷನ್ ರಿಪಲ್ಷನ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೊಡ್ಬೋದು. ಸೊ ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಬೇಕು. ನಾವು ಸಿಯರ್ ದಿಸ್ ಇಸ್ ಟ್ಯಾನ್ ಥೀಟಾ. ದಿಸ್ ಟ್ಯಾನ್ ಥೀಟಾನ ನಾನು ಏನಂತ ಬರೀಬಹುದು, ಸಿಯರ್ ಇಟ್ಸ್ ಅನ್ ಎಕ್ಸಾಕ್ಟ್ಲಿ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಕ್ಸ್ ಆದ್ರೆ, ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, ದಿಸ್ ಡಿಸ್ಟೆನ್ಸ್ ಇಟ್ ವಿಲ್ ಬಿ ದಿ ಎಕ್ಸ್ ಬೈ ಟು. ಈ ಕಡೆ ಏನಾಗಿರುತ್ತೆ ಎಕ್ಸ್ ಡಿವೈಡ್ ಬೈ ಟು ಅಲ್ವಾ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಕ್ಸ್ ಡಿವೈಡ್ ಬೈ ಟು, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಕ್ಸ್ ಡಿವೈಡ್ ಬೈ ಟು ಆಗಿರುತ್ತೆ. ನಾವು I will write it as that is tan theta ಅಂತ ಹೇಳಿದ್ರೇನು, tan theta is nothing but opposite divided by adjacent ಅಲ್ವಾ. ಅಪೋಸಿಟ್ ಏನಿದೆ, ಬಟ್ ಸಟ್ ಅಪೋಸಿಟ್ ಇಸ್ ಈ ಆಂಗಲ್ ಗೆ ಅಪೋಸಿಟ್ ಅಲ್ವಾ, ಈ ಆಂಗಲ್ ಗೆ ಇರುವಂತ ಅಪೋಸಿಟ್. ಇಲ್ಲಿ ನೋಡಿ, I will draw it here. Okay, this is a triangle. ಇದು ಆಂಗಲ್ theta ಇದೆ, this is x divided by 2 and this is L. So tan theta is nothing but what, opposite divided by adjacent. Opposite ಏನಿದೆ x divided by 2 divided by whole divided by adjacent ಏನಾಗಿರುತ್ತೆ L ಇದೆ. ಸೊ ಇದನ್ನ ಹೇಗೆ ಬರೀತೀನಿ ನಾನು, this tan theta we can write it as x divided by 2L which is equals to tan theta. So tan theta ಏನಂತ ಬರೀಬಹುದು, x divided by 2L ಅಂತ ತಗೊಳ್ತೀನಿ. So now we can substitute here, that is in this equation, ಈ equation ಅಲ್ಲಿ ಏನು ಬರುತ್ತೆ, tan theta. So tan theta, instead of writing the tan theta, we will write as x divided by 2L which is equals to Fe ಇದೆ. Fe ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ electrostatic force between these two charges ಅಲ್ವಾ. That is Fe ವ್ಯಾಲ್ಯೂ ಏನಾಗುತ್ತೆ, k into q square ಅಲ್ವಾ, k into q square divided by distance between the charges. Distance between the charges ಎಷ್ಟಿದೆ, that is an x square ಅಲ್ವಾ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಚಾರ್ಜಸ್ ಎಷ್ಟಿದೆ, ಎಕ್ಸ್ ಸ್ಕ್ವೇರ್ ಅಂಡ್ ಡಿವೈಡೆಡ್ ಬೈ ಎಂ ಜಿ ಇದೆ ಹಾಗೆ ಬರ್ತೀನಿ. ಸೊ ದಿಸ್ ಇಸ್ ದಿ one more equation. Instead of writing the tan theta is equals to Fe divided by mg, so we can also write that x divided by 2L is equals to q square divided by x square into mg. Okay, so this equation you must know. Okay, ಇಲ್ಲಿ ಒಂದ್ ವೇಳೆ ಅಲ್ಲಿ ಕೊಟ್ಟಿರೋದು ಇದಿಷ್ಟು ಬೇಸಿಕ್. ಓಕೆ, ನಾವು ಇದೇ ಕ್ವೆಶನ್ಸ್ ಅಲ್ಲಿ ಏನ್ ಕೇಳ್ಬೋದು ಅಂತ ಹೇಳಿದ್ರೆ, ಹೌ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್ ಈಸ್ wire or length of the string ಅಂತ ಕೇಳ್ಬೋದು. ಸೊ ಹೌ ಇಟ್ ವಿಲ್ ಬಿ ಪ್ರಪೋರ್ಷನಲ್, ಲೆಂತ್ ಆಫ್ ದಿ ಸ್ಟ್ರಿಂಗ್ ಗೆ ಹೇಗೆ ಪ್ರಪೋರ್ಷನಲ್ ಆಗಿರುತ್ತೆ, ಹೌ ದ ಎಕ್ಸ್ ಈಸ್ ಪ್ರಪೋರ್ಷನಲ್ ಟು ಎಕ್ಸ್ ಇಸ್ ಹೌ ಎಕ್ಸ್ ಇಸ್ ಪ್ರಪೋರ್ಷನಲ್ ಟು
ಎಲ್ ಅಂತ ಕೇಳಿದ್ರೆ ಕ್ವೆಶನ್ ಅಲ್ಲಿ ಹೌದು ಎಕ್ಸ್ ಇಸ್ ಪ್ರಪೋರ್ಷನಲ್ ಟು ಎಲ್ ಅಂತ ಕೇಳಬಹುದು. ಸೊ ಅವಾಗ ಏನಾಗುತ್ತೆ, ಸೊ ದಿಸ್ ಇಸ್ ಹಿಯರ್, ದಿಸ್ ಇಸ್ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಎಂ ಜಿ ವಿಚ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ here this is 2, this we can write as okay. ಇದನ್ನ ಏನ್ ಬರೀತೀನಿ ನಾನು ಎಕ್ಸ್ ಸ್ಕ್ವೇರ್ ಇಲ್ಲಿ this is, so this is we can write ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ ಎಕ್ಸ್ ಕ್ಯೂಬ್. ಓಕೆ, ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಮತ್ತೆ ಈ ಕಡೆ ಬರುತ್ತೆ ಎಕ್ಸ್ ಕ್ಯೂಬ್. ಆಮೇಲೆ ಇಲ್ಲೇನ್ ಬರುತ್ತೆ, ದಿಸ್ ಇಸ್ ಎಲ್ ಅಂಡ್ ಕೆ is constant, q square is also constant, m and g is also constant. So this is proportional to l ಆಗಿರುತ್ತಲ್ವಾ, this is proportional to l. x we can, x is proportional to l to the power 1 by 3 ಅಂತ ಬರೀ. So this is x is proportional to l to the power 1 by 3. ಇಲ್ಲಿ ಈ ತರ ಕೇಳಿದ್ರೆ ಅದೇ ತರನೇ ಬೇರೆ ಯಾವ ತರನು ಬೇಕಾದ್ರೂ ಕೇಳ್ಬೋದು ಕ್ವೆಶನ್ಸ್ ಅಲ್ಲಿ. ಏನೋ ಹೌ ದ ಕ್ಯೂ ಈಸ್ ರಿಲೇಟೆಡ್ ಟು ಎಕ್ಸ್, ಹೌ ದ ಮಾಸ್ ಇಸ್ ರಿಲೇಟೆಡ್ ಟು ಎಕ್ಸ್, ಹೌ ದ ದಿಸ್ ಇಸ್ ಎಲ್ ಇಸ್ ರಿಲೇಟೆಡ್ ಟು ಕ್ಯೂ, ಈ ತರ ಕೇಳ್ಬೋದು. ಬೇರೆ ಬೇರೆ ಪ್ರಪೋರ್ಷನ್ಸ್ ಅಂತ ಕೇಳ್ಬೋದು, ರಿಲೇಷನ್ಸ್ ಕೇಳ್ಬೋದು. ಓಕೆ, ಸೊ ನಾವು ಇನ್ ದಿಸ್ ಕ್ವೆಶನ್, ಈ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ವಿ ವಿಲ್ ಕಮ್ ಟು ದಿಸ್ ಕ್ವೆಶನ್. ಸೊ ಈ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಈಗ ಎರಡು ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಆಗ್ತಾ ಇದೆ ಅಲ್ವಾ, ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಆಗ್ತಾ ಇರಬೇಕಾದ್ರೆ ಏನಾಯ್ತು, ರಿಪಲ್ಷನ್ ಇದೆ. ಸೊ ಈಗ ಏನಾಗುತ್ತೆ, ಸಡನ್ಲಿ ಏನಾಗುತ್ತೆ, ದರ್ ಈಸ್ ಅ ಲೀಕಿಂಗ್ ಆಫ್ ಚಾರ್ಜಸ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಚಾರ್ಜ್ ಏನಾಗುತ್ತೆ, ಲೀಕ್ ಆಗ್ತಾ ಹೋಗ್ತಾ ಇದೆ. ಚಾರ್ಜ್ ಲೀಕ್ ಆಗ್ತಾ ಹೋದಾಗ ಏನಾಗುತ್ತೆ, ಸೊ ಫೋರ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಫೋರ್ಸ್ ಕಡಿಮೆ ಆಗ್ತಾ ಬಂದು ಕೂಡಲೇ ಏನಾಗುತ್ತೆ, ದೂರ ದೂರ ಇರೋದೇನಾಗುತ್ತೆ, ಹತ್ರ ಬರ್ತಾ ಹೋಗುತ್ತೆ, ಹತ್ರ ಬರ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಈ ತರ ಹತ್ರ ಬರ್ತಾ ಹೋಗುತ್ತಲ್ವಾ. ಸೊ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಏನ್ ಕೇಳಿದಾರೆ ಅವರು, ಎಷ್ಟು ಸ್ಪೀಡ್ ಅಲ್ಲಿ ಹತ್ರ ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ದಟ್ ಡಿಸ್ಪ್ಲೇಸ್ಮೆಂಟ್. ಆ ಡಿಸ್ಪ್ಲೇಸ್ಮೆಂಟ್ ಗೆ ಎಷ್ಟು ರಿಲೇಷನ್ ಇರುತ್ತೆ, ದಟ್ ಇಸ್ ಅ ವೆಲಾಸಿಟಿ. ಎಷ್ಟು ಸ್ಪೀಡ್ ಅಲ್ಲಿ ಹೀಗೆ ಹತ್ರ ಬರ್ತಾ ಇರುತ್ತೆ, ಆ ಬರ್ತಾ ಇರುವಂತ ಸ್ಪೀಡು ಡಿಸ್ಪ್ಲೇಸ್ಮೆಂಟ್ ಗೆ ಯಾವ ರೀತಿ ಪ್ರಪೋರ್ಷನಲ್ ಆಗಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. So we will find out here. ಇಲ್ಲಿ ನೋಡಿ, ಇಲ್ಲಿ now we have to calculate the how the x is proportional to, how the x is proportional to q, that is how the x is proportional to q ಮತ್ತೆ x ಗೆ ಇರುವಂತ ಪ್ರಪೋರ್ಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್ ಸೇಮ್ ಕಂಟಿನ್ಯೂ ವಿ ವಿಲ್ ಟೇಕ್ ಇಟ್. ಇಲ್ಲಿ ಒಂದು ಇಕ್ವೇಶನ್, ಇದು ಒಂದು ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ ಗೊತ್ತಾದ್ರೆ ಯು ಕ್ಯಾನ್ ಸಾಲ್ವ್ ಮ್ಯಾನಿ ಪ್ರಾಬ್ಲಮ್ಸ್. ಇದು ಒಂದರಲ್ಲೇ ನೋಡಿ ಎಷ್ಟೋ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು ಅಲ್ವಾ. ಈ ತರ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡೋದು ಬೈ ಗೋಯಿಂಗ್ ದಿಸ್ ಇನ್ ದಿಸ್ ಮೆಥಡ್, ನಿಮ್ಗೆ ಇದು ಗೊತ್ತಿದ್ರೆ. ಓಕೆ, ಸೊ ದಿಸ್ ಇಸ್, ಇಲ್ಲಿ ನೋಡಿ ಇಲ್ಲೇನಾಗತ್ತೆ, ದಿಸ್ ಇಸ್ ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್ ಇಲ್ಲೇನಾಗತ್ತೆ, ಇಲ್ಲಿ ನೋಡಿ ದಿಸ್ ಇಸ್ ಎಕ್ಸ್ ಕ್ಯೂಬ್ ಅಲ್ವಾ. ಈಗ ಹೌ ದ ಕ್ಯೂ ಈಸ್ ರಿಲೇಟೆಡ್ ಟು ಎಕ್ಸ್, ಕ್ಯೂ ಹೇಗಿದೆ, ಕ್ಯೂ ಈಸ್ ರಿಲೇಟೆಡ್ ಟು, ಈ ಕ್ಯೂ ನ ಈ ಕಡೆ ತಂದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ದಿ ಎಕ್ಸ್ ಕ್ಯೂಬ್ ಆಸ್ ಪ್ರಪೋರ್ಷನಲ್ ಟು ಕ್ಯೂ ಸ್ಕ್ವೇರ್ ಇದೆ ಅಲ್ವಾ. ಹೌದಾ, ಎಕ್ಸ್ ಇಸ್ ರಿಲೇಟೆಡ್ ಟು ಕ್ಯೂ, ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಇಲ್ಲಿದೆ, ಇದನ್ನ ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಇಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಅಂಡ್ ದಿಸ್ ಇಸ್ ಕ್ಯೂ ಸ್ಕ್ವೇರ್, ಯಾಕಂದ್ರೆ 2l is constant, mg is constant and k is also constant. ನಮ್ಗೆ ಇಲ್ಲಿ ಕೇಳಿರೋದು ಈ ಕ್ವೆಶನ್ ಅಲ್ಲಿ. ಸೊ ದಿಸ್ ಇಸ್ ಕ್ಯೂ, ದಟ್ ಇಸ್ ಏನಂತ ಬರೀಬಹುದು, ದಿಸ್ ಇಸ್ ಎಕ್ಸ್ ಈಸ್ ಪ್ರಪೋರ್ಷನಲ್ ಟು ಕ್ಯೂ ಟು ದ ಪವರ್ 2 by 3. ವಿ ಕ್ಯಾನ್ ರೈಟ್ as ಅಲ್ವಾ, x is proportional to q to the power 2 by 3 ಅಂತ ಬರೀಬಹುದು. ಒಂದ್ ವೇಳೆ how the q is proportional to x ಕೇಳಿದ್ರೆ, how the q is proportional to x ಕೇಳಿದ್ರೆ, q is proportional to x ಕೇಳಿದ್ರೆ ಏನಾಗಿರುತ್ತೆ, that is
This is, we can write as q is equals to x to the power 3 by 2 ಆಗಿರುತ್ತೆ. q is proportional to x to the power 3 by 2. ಇಲ್ಲಿ ನಮಗೆ ಕೇಳಿರುವಂತದ್ದು ಕ್ವೆಶನ್ ಏನು ಅಂತ ಹೇಳಿದ್ರೆ, ಈಗ ಚಾರ್ಜಸ್ ಲೀಕ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಎಕ್ಸ್ ಅಷ್ಟು ಏನಾಗ್ತಾ ಇರ್ತದೆ, ಹತ್ರ ಬರ್ತಾ ಇರ್ತದೆ, ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಅಷ್ಟು ಹತ್ರ ಬರ್ತಾ ಇರ್ತದೆ. ಸೊ ಹೌ ದ ಚಾರ್ಜ್ ಈಸ್ ರಿಲೇಟೆಡ್, ಹೌ ದ ವೆಲಾಸಿಟಿ ರಿಲೇಟೆಡ್ ಟು ದಿ ಚಾರ್ಜ್, ದಟ್ ಈಸ್ ರಿಲೇಟೆಡ್ ಟು ಎಕ್ಸ್. ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಈಸ್ ಅ ವಿ. Okay, that is velocity which is equals to velocity ಅಂತ ಹೇಳಿದ್ರೆ that is a displacement divided by time. So ಇಲ್ಲಿ ನೋಡಿ ರಿಲೇಷನ್ ಏನಿದೆ, x is proportional to q to the power 2 by 3 ಇದೆ ಅಲ್ವಾ. ಸೊ ಇಲ್ಲಿ ಏನ್ ಬರುತ್ತೆ, ನಾವು ಟೇಕ್ ರೇಸರ್. ಓಕೆ, now see how the ಇಲ್ಲಿ ನೋಡಿ, now we have to find out the velocity. So velocity which is equals to, velocity ಅಂತ ಹೇಳಿದ್ರೆ it's nothing but dx divided by dt ಅಲ್ವಾ. So x is proportional, ಇಲ್ಲಿದೆ ನೋಡಿ, x is proportional to q to the power 2 by 3. X is proportional to q to the power 3 by 2 by 3. So I will take it as simply, I will take it as an x is equals to q to the power 2 by 3 ಅಂತ ತಗೊಳ್ತೀನಿ. ನಮಗೇನ್ ಬೇಕು, ವೆಲಾಸಿಟಿ ಬೇಕು. ವೆಲಾಸಿಟಿ is nothing but what, dx divided by dt, which is equals to differentiate ಮಾಡಿದ್ರೆ ಏನಾಗುತ್ತೆ, 2 divided by 3. So q to the power 2 by 3, we can write as not 2 divided by 3 into q to the power 2 divided by 3 minus 1. So minus 1 ಮಾಡಿದ್ರೆ ಏನಾಗುತ್ತೆ, so this is 2 divided by 3 into q to the power, this is, we can write as minus 1 by 3 ಆಗುತ್ತಲ್ವಾ. 2 by 3 minus 1, that is minus 1 by 3. Okay, ಈಗ ನಮಗೆ ಇಲ್ಲಿ ಕೇಳಿರೋದು ಹೌ ದ ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಡಿವೈಡ್ ಬೈ ಡಿ ಟಿ ಅಂತ ಹೇಳಿದ್ರೆ ವಿ ಅಲ್ವಾ. ಒಂದ್ ವೇಳೆ ವೆಲಾಸಿಟಿ, ಹೌ ದ ವೆಲಾಸಿಟಿ ಇಸ್ ಪ್ರಪೋರ್ಷನಲ್ ಟು ಕ್ಯೂ ಕೇಳಿದ್ರೆ ಏನಾಗ್ತಿತ್ತು, ಸೊ ಇಟ್ ವಿಲ್ ಬಿ ದಿ ಕ್ಯೂ ಟು ದ ಪವರ್ ಮೈನಸ್ 1 by 3 ಅಂತ ಆಗ್ತಾ ಇತ್ತು. ನಮ್ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ದೇ ಡಿಂಟ್ ಆಸ್ಕ್ ದಿ ವೆಲಾಸಿಟಿ, ಹೌ ದ ವೆಲಾಸಿಟಿ ಇಸ್ ಪ್ರಪೋರ್ಷನಲ್ ಟು ಚಾರ್ಜ್ ಅಂತ ಕೇಳಿಲ್ಲ. ನಿಮಗೆ ಕೇಳಿರೋದೇನು, ಹೌ ದ ವೆಲಾಸಿಟಿ ಇಸ್ ಪ್ರಪೋರ್ಷನಲ್ ಟು ಎಕ್ಸ್. ನಮ್ಗೆ ಕೇಳಿರೋದು ಹೌ ದ ವೆಲಾಸಿಟಿ ಇಸ್ ಪ್ರಪೋರ್ಷನಲ್ ಟು ಎಕ್ಸ್, ಇದು ಕ್ವೆಶನ್ ಕೇಳಿರೋದು. ಈ ಕ್ವೆಶನ್ ಕೇಳಿರೋದು ಅಲ್ವಾ, ಹೇಗೆ ರಿಲೇಟ್ ಆಗಿದೆ ಅನ್ನೋದನ್ನ ಕೇಳಿದ್ದಾರೆ ನಮ್ಗೆ. ಸೊ ಈಗ ಏನಾಗುತ್ತೆ, ವೆಲಾಸಿಟಿ ವಿಚ್ ಇಸ್ ಈಕ್ವಲ್ಸ್ ಟು 2 to the power 3, ಇಲ್ಲಿ ಕ್ಯೂ ಇದೆ ಅಲ್ವಾ, ನಮ್ಗೆ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿ ಇಟ್ಟಿದ್ದೀನಿ. ದಿಸ್ ಇಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಎಕ್ಸ್ ಟು ದ ಪವರ್ 3 by 2. ಸಬ್ಸ್ಟಿಟ್ಯೂಟ್ ಹಿಯರ್, ಕ್ಯೂ ಇದ್ದ ಜಾಗದಲ್ಲಿ ಏನ್ ಮಾಡ್ಬೇಕು, ಎಕ್ಸ್ ಇಸ್ ಈಕ್ವಲ್ಸ್ ಟು 3 to the ಎಕ್ಸ್ ಟು ದ ಪವರ್ 3 by 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಕ್ಯೂ ಇದೆ ಅಲ್ವಾ, ಕ್ಯೂ ಇದ್ದ ಜಾಗದಲ್ಲಿ ಏನ್ ಬರೀಬೇಕು, ಎಕ್ಸ್ ಟು ದ ಪವರ್ 3 by 2 ಹೋಲ್ ಪವರ್ ಮೈನಸ್ 1 by 3. ಸೊ 1 by 3, ಇಲ್ಲಿ 1 by 3 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ವಿ ಇಸ್ 2 by v which is equals to 2 by 3 into x to the power minus 1 by 2. ಸೊ ಹಾಗಾದ್ರೆ ಏನಂತ ಬರೀಬಹುದು, ಸೊ 2 by 3 is a constant. So v is proportional to how, proportional to, this is 1 by 2 ಅಷ್ಟು proportional ಇದೆ. That is, this is the answer. Okay, v is proportional to x to the power minus 1 by 2. Okay, see, ಹಾಗಾದ್ರೆ ಏನಾಗಿರುತ್ತೆ, so this is, which one is the answer, so this is the option A is the correct one. That is, v is proportional to x to the power minus 1 by 2. Okay, next one question. Okay, next question ಏನ್ ಕೇಳಿದ್ದಾರೆ, two picked ball carries an equal charges are suspended from a common point by a string of equal length. The equilibrium separation between them is r. Okay, ಇಲ್ಲಿಂದ ಇಲ್ಲಿಗಿರುವಂತ ಸಪರೇಷನ್ ಎಷ್ಟಿದೆ, r ಅಂತ ಕೊಟ್ಟಿದ್ದಾರೆ. Now the string is rigidly clamped at a half the height. ಈ ತರ ಏನ್ ಮಾಡಿದ್ದಾರೆ, ಇಲ್ಲಿ ಹಾಫ್ ದಿ ಟೋಟಲ್ ಏನಿತ್ತು ವೈ ಲೆಂತ್ ಇತ್ತು, ಇದನ್ನ ಏನ್ ಮಾಡಿದ್ದಾರೆ, ಹಾಫ್ ಮಾಡಿದ್ದಾರೆ. ಇಲ್ಲಿ ಕ್ಲಾಂಪ್ ಮಾಡಿದ್ದಾರೆ, ಈ ಪಾಯಿಂಟ್ ಏನ್ ಮಾಡಿದ್ದಾರೆ,
ಕ್ಲಾಂಪ್ ಮಾಡಿದ್ದಾರೆ. ಎಷ್ಟು? ದಟ್ ಈಸ್ ವೈ ಬೈ ಟೂ ಅಷ್ಟು, ಹಾಫ್ ಅಲ್ಲಿ, ಎಕ್ಸಾಕ್ಟ್ ಹಾಫ್ ಅಲ್ಲಿ ಏನ್ ಮಾಡಿದ್ದಾರೆ? ಕ್ಲಾಂಪ್ ಮಾಡಿದ್ದಾರೆ ಅಟ್ ಹೈಟ್. ದ ಈಕ್ವಿಲಿಬ್ರಿಯಂ ಸಪರೇಷನ್ ಬಿಟ್ವೀನ್ ದಿ ಬಾಲ್ಸ್ ನೌ ಬಿಕಮ್ಸ್. ಸೊ ಫಸ್ಟ್ ಗೆ ಏನಿತ್ತು ಆರ್ ಡಿಸ್ಟೆನ್ಸ್ ಆದ್ರೆ ನೆಕ್ಸ್ಟ್ ಏನಾಗಿರುತ್ತೆ? ಸೇಮ್ ಡಿಸ್ಟೆನ್ಸ್ ಇರುತ್ತಾ? ಸೊ ಇಟ್ ವಿಲ್ ಬಿ ದಿ ವೇರಿಯಸ್, ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಹೌ ದ ಸಪರೇಷನ್ ವಿಲ್ ಬಿ ದಿಸ್ ಬಾಲ್ಸ್. ಬಾಲ್ ಎಷ್ಟು ವೇರಿಯೇಷನ್ ಆಗತ್ತೆ ಮೊದಲಿನಿಗಿಂತ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಓಕೆ, ಗೊತ್ತಾಯ್ತಾ? ಸೊ ದ ಟೂ ಪಿತ್ ಬಾಲ್, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಸೊ ಎರಡು ಪಿತ್ ಬಾಲ್ ಇದೆ, ಎರಡು ಪಿತ್ ಬಾಲ್ ಸೇಮ್ ಚಾರ್ಜಸ್ ಇದೆ. ಸೇಮ್ ಚಾರ್ಜಸ್ ಇರೋದ್ರಿಂದ ಏನಾಗುತ್ತೆ? ಸೊ ದರ್ ಇಸ್ ಅ ರಿಪಲ್ಷನ್. ಓಕೆ, ವೈ ಆಕ್ಸಿಸ್ ಅಲ್ಲಿ ವೈ ಡಿಸ್ಟೆನ್ಸ್ ಏನಿದೆ? ದಿಸ್ ಇಸ್ ಅ ವೈ ಡಿಸ್ಟೆನ್ಸ್. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸಾಕ್ಟ್ ಅಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಕ್ಲಾಂಪ್ ಮಾಡ್ತಾ ಇದ್ದಾರೆ. ಕ್ಲಾಂಪ್ ಮಾಡೋದ್ರಿಂದ ಏನಾಗುತ್ತೆ? ಸೊ ದಿಸ್ ಡಿಸ್ಟೆನ್ಸ್ ಇಟ್ ವಿಲ್ ಬಿಕಮ್ಸ್ ವೈ ಬೈ ಟು ಅಲ್ವಾ? ಸೊ ಈಗಲೂ ಸಹ ಏನಾಗುತ್ತೆ? ರಿಪಲ್ಷನ್ ಇರುತ್ತೆ. ಹಾಗಾದ್ರೆ ಇದರ ರಿಲೇಷನ್ ಏನು ಅಂತ ಕೇಳಿದ್ದಾರೆ. ದಟ್ ಈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆರ್ ಡ್ಯಾಶ್. ಇಲ್ಲಿ R1 ಅಂತ ತಗೊಳ್ತೀನಿ ನಾನು, R1. ಸೊ R1 ಡಿಸ್ಟೆನ್ಸ್ ಏನಾಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಈಗ ನೋಡಿ, ಫಸ್ಟ್ ಗೆ ಅಲ್ವಾ, ಫಸ್ಟ್ ಗೆ ಏನ್ ಮಾಡ್ತೀವಿ? ಸೊ ದಿಸ್ ಇಸ್ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಸಸ್ಪೆಂಡ್ ಮಾಡಿದೀವಿ. ಚಾರ್ಜ್ಡ್ ಪಾರ್ಟಿಕಲ್ ಅನ್ನ ಸಸ್ಪೆಂಡ್ ಮಾಡಿದವಾಗ ಏನಾಗುತ್ತೆ? ದೇರ್ ಇಸ್ ಅ ರಿಪಲ್ಷನ್. ಇದು ಈ ಕಡೆ ಇರುತ್ತೆ, ಇದು ಈ ಕಡೆ ರಿಪಲ್ಷನ್ ಇರುತ್ತೆ. ಸೊ ದಿಸ್ ಇಸ್ ಅನ್ ಆಂಗಲ್ ಟೀಟಾ. ಇಲ್ಲಿ ಏನಾಗಿರುತ್ತೆ? ಆಂಗಲ್ ಟೀಟಾ ಆಗಿರುತ್ತೆ ಅಲ್ವಾ? ವೈ ಎಕ್ಸಸ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಲೆಂತ್ ಆಫ್ ದಿ ಸ್ಟ್ರಿಂಗ್ ಎಷ್ಟು ಬರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು ವೈ ಇರತ್ತಲ್ವಾ? ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿದೆ? ಆರ್ ಇದೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಇದೆ. ಸೊ ವಿ ನೋ ದಟ್ ಇಸ್ ಟ್ಯಾನ್ ಟೀಟಾ ಅಂತ ಹೇಳಿದ್ರೆ ಜಸ್ಟ್ ವಿ ಹಾವ್ ಪ್ರೀವಿಯಸ್ ವಿ ಹಾವ್ ಸಾಲ್ವ್ಡ್ ಇಟ್. ಏನಿದು? ದಟ್ ಇಸ್ ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ? ಟ್ಯಾನ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಎಫ್ ಇ ಡಿವೈಡೆಡ್ ಬೈ ಎಂ ಜಿ. ಸೊ ಟ್ಯಾನ್ ಟೀಟಾ ಏನಂತ ಬರೀತಿದ್ವಿ ನಾವು? ಟ್ಯಾನ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಅಲ್ವಾ? ಅಪೋಸಿಟ್ ಏನಿದೆ ಇಲ್ಲಿ? ದಿಸ್ ಇಸ್ ಟೋಟಲ್ ಡಿಸ್ಟೆನ್ಸ್ ಆರ್ ಆದ್ರೆ ಹಾಫ್ ಡಿಸ್ಟೆನ್ಸ್ ಏನಾಗಿರುತ್ತೆ? ದಟ್ ಈಸ್ ಆರ್ ಡಿವೈಡ್ ಬೈ ಟು. ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಏನಿದೆ? ಅಪೋಸಿಟ್ ಆರ್ ಡಿವೈಡೆಡ್ ಬೈ ಆರ್ ಡಿವೈಡ್ ಬೈ 2 and whole divide. This is opposite, that is r divided by 2 ಆಗುತ್ತೆ. And adjacent ಏನಿದೆ? That is y, that is r divided by 2y ಆಗುತ್ತೆ, which is equals to FE. FE ಅಂತ ಹೇಳಿದ್ರೇನು? FE which is nothing but KQ square divided by R square into mg ಅಲ್ವಾ? ಸೊ ದಿಸ್ ಇಸ್ ನೌ ಸಿಯರ್. ಈಗ ಇದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ತೀನಿ ಫಾರ್ ದಿಸ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಅಲ್ಲಿ ಇದ್ದಾವಾಗ ಆರ್. ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಆಗಿ ಮಿಡ್ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಕ್ಲಾಂಪ್ ಮಾಡ್ತಾ ಇದ್ದಾರೆ. ಈ ಪಾಯಿಂಟ್ ಅಲ್ಲಿ ಕ್ಲಾಂಪ್ ಮಾಡ್ತಾ ಇದ್ದಾರೆ. ಕ್ಲಾಂಪ್ ಮಾಡಿದವಾಗ ಏನಾಗುತ್ತೆ? ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ? ಇಲ್ಲಿ ವೇರಿಯೇಷನ್ ಆಗುತ್ತಲ್ವಾ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಅನ್ನ ನಾನೇನ್ ಕನ್ಸಿಡರ್ ಮಾಡ್ತೀನಿ? R1 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ R1 ಅಂತ ಕನ್ಸಿಡರ್ ಮಾಡಿದವಾಗ ಸೇಮ್ ಇದೇ ತರನೇ ತಗೊಳ್ಳಿ. ಇಲ್ಲಿ ನೋಡಿದ್ರೆ ಏನಾಗುತ್ತೆ? ದಟ್ ಇಸ್ ಟ್ಯಾನ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಅಲ್ವಾ? ಇದಕ್ಕೆ ದಿಸ್ ಇಸ್ ಫಿಗರ್ 1 ಆಯ್ತು. ಇದು ಫಿಗರ್ 2 ನೋಡಿ. ಫಿಗರ್ 2 ಗೆ ಏನಾಗುತ್ತೆ? ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು? ಟ್ಯಾನ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಇಸ್ ಎಫ್ ಇ ಡಿವೈಡ್ ಬೈ ಎಂ ಜಿ ಅಲ್ವಾ? ಸೇಮ್ ಥಿಂಗ್ ಹಿಯರ್ ವಿ ಆಲ್ಸೋ ರೈಟ್ ದಟ್ ಇಸ್ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ದಿಸ್ ಇಸ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅಲ್ವಾ? ಕೆ ಕ್ಯೂ ಸ್ಕ್ವೇರ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ದಿಸ್ ಇಸ್ ಟೋಟಲ್ ಡಿಸ್ಟೆನ್ಸ್ ಆರ್ 1 ಆಗಿದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ R1 ಡಿವೈಡೆಡ್ ಬೈ 2. ಇದೇನಾಗಿರುತ್ತೆ? R1 ಡಿವೈಡೆಡ್ ಬೈ 2 ಆಗಿ. ಸೊ ದಿಸ್ ಇಸ್ ಹೈಟ್. ಸೊ ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ R1 ಸ್ಕ್ವೇರ್ ಇಂಟು ಎಂ ಜಿ ಅಲ್ವಾ? ಈಗ ಟ್ಯಾನ್ ಟೀಟಾನ ಏನಂತ ಬರೀಬಹುದು? ಟ್ಯಾನ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಏನಿದೆ? R1 divided by 2 whole divided by adjacent ಏನಿದೆ? Adjacent is y divided by 2. So 2 get cancels. So this is we can write as tan theta ಏನಂತ ಬರೀಬಹುದು? This we can write it as R1 divided by y ಅಂತ ಬರೀಬಹುದಲ್ವಾ? Which is equals to k q square divided by R1 square into mg. So this is, I will take it as an equation number 2. So this is an equation number 1 and equation number 2 we got here. Okay. ಈಗ ನೋಡಿ ಏನ್ ಮಾಡ್ತೀನಿ? Now I will divide equation number 2 divided by equation number 1. Okay. Equation number 2 divided by equation number 1 ಮಾಡ್ತೀನಿ. equation number 2 ಏನಿದೆ? This is R1
divided by y. Okay, r1 divided by y whole divided by this is an equation number equation number 2 divided by equation number 1 ಮಾಡ್ತಾ ಇದೀನಿ r1 divided by y whole divided by ಇಲ್ಲಿ ಏನ್ ಬರುತ್ತೆ this is r divided by 2y r divided by 2y which is equals to ಇಲ್ಲಿ equation number 2 in right hand side ಅಲ್ಲಿ equation number 2 ಏನ್ ಬರ್ತಾ ಇದೆ that is k q square divided by r1 square into mg whole divided by equation number 1 ಅಲ್ಲಿ ಏನಿದೆ k q square divided by r square into mg. So kq square cancel, mg cancel. So ಇದನ್ನೇನಂತ y ಇದೆ y ಇಲ್ಲೂ ಸಹ ಕ್ಯಾನ್ಸಲ್ ಆಗುತ್ತೆ. ಇದನ್ನ ಹೇಗೆ ಬರುತ್ತೆ this is r divided by ಇಲ್ಲಿ divided by 2 ಇದೆ ಅಲ್ವಾ so 2 it will goes to the numerator ಏನಾಗುತ್ತೆ 2r1 divided by r which is equals to ಇದೇನಾಗುತ್ತೆ r denominator ಇದೆ so it will goes to the numerator ಬರೆದ್ರೆ ಏನಾಗುತ್ತೆ this is r square divided by r1 square ಆಗುತ್ತೆ. Now we can do the cross multiply ಮಾಡಿದ್ರೆ ಏನಾಗುತ್ತೆ 2r1 square is equals to r square and ಮತ್ತೆ ಇಲ್ಲೊಂದು r ಇದೆಯಲ್ವಾ so it will be the r cube and this is r square into r ಏನಾಗುತ್ತೆ this is r cube. So ನಮಗೇನ್ ಬೇಕು r1 ಬೇಕು so r1 which is equals to r cube divided by 2 ಅಲ್ವಾ so ನಮಗೇನ್ ಬೇಕು r1 is equals to so r1 cube ಅಲ್ವಾ ಇದು r1 cube so r1 cube is equals to r cube divided by 2 ಇದೆ ಹಾಗಾದ್ರೆ ನಮ್ಗೆ r1 ಏನಾಗಿರುತ್ತೆ so r1 which is equals to r cube divided by 2 whole to the power 1 by 3. So this is we can write as an r to the power 3 r to the power 3 whole power ಎಷ್ಟಿದೆ 1 by 3 ಏನಾಗುತ್ತೆ so it will be the cancels. This is we can write as an r to the power 3 into ಏನಾಗುತ್ತೆ 1 by 3 whole divided by 2 to the power 1 by 3. ಇದನ್ನ ಹೇಗೆ ಬರೀಬಹುದು so 3 get cancels this is we can write as an r to the power r is equals to cube root ಏನಾಗುತ್ತೆ ಇದು cube root ಆಗುತ್ತೆ cube root of 2 ಆಗುತ್ತೆ so this is the answer ಯಾವುದು which one is the right one so option D is the right. Okay, now we will go to the next question. Okay, next question is the 2-point charges A and B having a charges plus q minus q respectively are placed at a certain distance apart and force acting between them is F. If the 25 percentage of a charge A is transferred to the B, then the force between the charges becomes ಅಂತ ಕೇಳಿದಾರಲ್ವಾ ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ 2-point charges ಇದೆ ಯಾವ್ದು ಎರಡು 2-point charges ಒಂದು A ಇದೆ ಒಂದು B ಇದೆ this is A and this is B. Okay, having a charges ಎಷ್ಟು ಚಾರ್ಜಸ್ ಇದೆ ಇದು ಒಂದು ಪ್ಲಸ್ ಕ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಮೈನಸ್ ಕ್ಯೂ ಅಂತ ಇದೆ this is ಒಂದು ಪ್ಲಸ್ ಕ್ಯೂ ಇನ್ನೊಂದು ಮೈನಸ್ ಕ್ಯೂ ಇದೆ. Two charges respectively are placed at a certain distances apart ಎಷ್ಟು ಒಂದು certain distance ಅಲ್ಲಿ ಇಟ್ಟಿದ್ದಾರೆ let us assume we will consider as an r distance ಅಲ್ಲಿ ಇದೆ. Okay, the force acting between them is F. ಇದೆರಡು ನಡುವೆ ಇರುವಂತ ಫೋರ್ಸ್ ಎಷ್ಟಿದೆ that is force is F. If the 25 percentage of charge A is transferred to the charge B, ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದ್ರಲ್ಲಿ ಇರುವಂತ ಚಾರ್ಜ್ ಎ ದಲ್ಲಿ ಇರುವಂತ ಚಾರ್ಜ್ ಅನ್ನ ಏನ್ ಮಾಡ್ತಾ ಇದೀವಿ we will transfer to the charge B ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಬಾಡಿ ಎ ದಲ್ಲಿ ಇರುವಂತ ಚಾರ್ಜ್ ಎಷ್ಟು ಪರ್ಸೆಂಟೇಜ್ ಚಾರ್ಜ್ 25% ಆಫ್ ಚಾರ್ಜ್ ಅನ್ನ ಬಾಡಿಗೆ ಬಿ ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಬಾಡಿ ಬಿ ಗೆ ಟ್ರಾನ್ಸ್ಫರ್ ಮಾಡಿದವಾಗ ಏನಾಗುತ್ತೆ ಇಲ್ಲಿ ನೋಡಿ ಈಗ ಬಿಫೋರ್ transferring the charge that is a force ಎಷ್ಟಿತ್ತು F is equals to K into Q divided by R square this is the F ಅಂತ ಹೇಳಿದಾರಲ್ವಾ ಈಗ ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡಿದವಾಗ ಇದ್ರಲ್ಲಿ ಪ್ಲಸ್ ಫಸ್ಟ್ ಗೆ ಚಾರ್ಜ್ ಎಷ್ಟಿತ್ತು ಬಾಡಿ ಎ ದಲ್ಲಿ this is a at a point A ಬಾಡಿ ಎ ದಲ್ಲಿ ಚಾರ್ಜ್ ಎಷ್ಟಿತ್ತು this is Q ಚಾರ್ಜ್ ಇತ್ತು ಅಲ್ವಾ ಎಷ್ಟು ಪರ್ಸೆಂಟೇಜ್ ಅನ್ನ ಟ್ರಾನ್ಸ್ಫರ್ ಮಾಡಿದಾರೆ ಅವರು 25% ಅನ್ನ ಟ್ರಾನ್ಸ್ಫರ್
25% ಆಫ್ ಎ ಅಂತ ಹೇಳಿದ್ರೆ ಏನು 25% ಆಫ್ ಎ ಅಂತ ಹೇಳಿದ್ರೆ ಎ ಚಾರ್ಜ್ ಎಷ್ಟಿದೆ ಕ್ಯೂ ಚಾರ್ಜ್ ಇದೆ ದಿಸ್ ಇಸ್ 25 ಫೋರ್ಸ್ ದಟ್ ಇಸ್ ಕ್ಯೂ ಡಿವೈಡ್ ಬೈ 4 ಅಷ್ಟು ಚಾರ್ಜ್ ಅನ್ನ ಏನ್ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬಿ ಚಾರ್ಜ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ದಿಸ್ ಇಸ್ ಫಸ್ಟ್ ಚಾರ್ಜ್ ಎಷ್ಟಿತ್ತು ಕ್ಯೂ ಚಾರ್ಜ್ ಇತ್ತು ಅಲ್ವಾ ಕ್ಯೂ ಚಾರ್ಜ್ ಇತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಲ್ವಾ ಚಾರ್ಜ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತೆಗಿತಾ ಇದ್ದಾರೆ ಚಾರ್ಜ್ ಕ್ಯೂ ಎ ಬಾಡಿಯಲ್ಲಿ ಇರುವಂತ ಚಾರ್ಜ್ ಅನ್ನ ಏನ್ ಮಾಡ್ತಾರೆ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಇಟ್ ಮೈನಸ್ ಕ್ಯೂ ಡಿವೈಡೆಡ್ ಬೈ 4 ಓಕೆ ಸೊ ಇದನ್ನ ಏನ್ ಮಾಡಿ ಕ್ಯೂ ಮೈನಸ್ ಆಫ್ ಕ್ಯೂ ಡಿವೈಡ್ ಬೈ 4 ಅಂತ ಹೇಳಿದ್ರೆ ಏನಾಗಿರುತ್ತೆ ಈ ಬಾಡಿ ಎ ದಲ್ಲಿ ಚಾರ್ಜ್ ಎಷ್ಟು ಉಳಿಯುತ್ತೆ ಬಾಡಿ ಎ ದಲ್ಲಿ ಚಾರ್ಜ್ ಉಳಿಯೋದು ದಟ್ ಈಸ್ 3q ಡಿವೈಡೆಡ್ ಬೈ 4 ಈಗ ಏನಾಗುತ್ತೆ ಟ್ರಾನ್ಸ್ಫರ್ ಮಾಡಿ ಆದ್ಮೇಲೆ ಬಾಡಿ ಎ ದಲ್ಲಿ ಎಷ್ಟು ಚಾರ್ಜ್ ಇರುತ್ತೆ ದಟ್ ಈಸ್ 3q ಡಿವೈಡ್ ಬೈ 4 ಇರುತ್ತೆ ಈಗ ನೋಡಿ ಬಾಡಿ ಬಿ ದಲ್ಲಿ ಏನಿತ್ತು ಚಾರ್ಜು ಮೈನಸ್ ಕ್ಯೂ ಇತ್ತು ಚಾರ್ಜ್ ಅಲ್ವಾ ಬಾಡಿ ಬಿ ದಲ್ಲಿ ಚಾರ್ಜ್ ಎಷ್ಟಿತ್ತು ಮೈನಸ್ ಕ್ಯೂ ಇತ್ತು ಈಗ ಬಾಡಿ ಬಿ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆಡ್ ಮಾಡ್ತಾ ಇದ್ದಾರೆ ಬಾಡಿ ಬಿ ಗೆ ಏನ್ ಮಾಡ್ತಾ ಇದ್ದಾರೆ ಚಾರ್ಜ್ ಅನ್ನ ಆಡ್ ಮಾಡ್ತಾ ಇದ್ದಾರೆ ಆಡ್ ಮಾಡೋದು ಅಂತ ಹೇಳಿದ್ರೇನು ಹಾಕ್ತಾ ಇದ್ದಾರೆ ಅಲ್ವಾ ದಟ್ ಇಸ್ ವಾಟ್ ಇಯರ್ ದಿಸ್ ಇಸ್ ಪ್ಲಸ್ ಕ್ಯೂ ಬೈ 4 ಚಾರ್ಜ್ ಅನ್ನ ಹಾಕ್ತಾ ಇದ್ದಾರೆ ಸೊ ವೆನ್ ಯು ಸಿಂಪ್ಲಿಫೈಡ್ ಇದಾಗೆ ಅವಾಗ ಏನಾಗುತ್ತೆ ದಿಸ್ ಇಸ್ ಪ್ಲಸ್ ಮೈನಸ್ 4 ಪ್ಲಸ್ 1 ಏನಾಗುತ್ತೆ ದಿಸ್ ಇಟ್ ವಿಲ್ ಬಿ ದಿ ಮೈನಸ್ 3q ಡಿವೈಡೆಡ್ ಬೈ 4 ಅಲ್ವಾ ಮೈನಸ್ 3q ಡಿವೈಡ್ ಬೈ 4 ಆಗಿರುತ್ತೆ ಸೊ ಇವಾಗ ಏನಿತ್ತು ಬಾಡಿ ಬಿ ಯಲ್ಲಿ ಬಾಡಿ ಎ ದಲ್ಲಿ ಎಷ್ಟು ಚಾರ್ಜ್ ಇದೆ ಟ್ರಾನ್ಸ್ಫರ್ ಮಾಡಿ ಆದ್ಮೇಲೆ 3q ಡಿವೈಡ್ ಬೈ 4 ಇದೆ ಬಾಡಿ ಎ ದಲ್ಲಿ ಎಷ್ಟು ಬರುತ್ತೆ ಮೈನಸ್ 3q ಡಿವೈಡ್ ಬೈ 4 ಬರುತ್ತೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಫೋರ್ಸ್ ದೆನ್ ದ ಫೋರ್ಸ್ ಬಿಟ್ವೀನ್ ದಿ ಚಾರ್ಜಸ್ ಬಿಕಮ್ಸ್ ಈಗ ಫೋರ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಮೊದಲು ಎಷ್ಟಿತ್ತು ಎಷ್ಟು ಫೋರ್ಸ್ ಇತ್ತು ಈಗ ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಫೋರ್ಸ್ ಎಷ್ಟಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಸೊ ವಾಟ್ಸ್ ಅ ಫೋರ್ಸ್ ಫಾರ್ಮುಲಾ ಎಫ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಒನ್ ಎಷ್ಟಿದೆ ಕ್ಯೂ1 ಇಸ್ 3q ಡಿವೈಡ್ ಬೈ 4 ಕ್ಯೂ2 ಎಷ್ಟಿದೆ ಕ್ಯೂ2 ವಿಚ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ಮೈನಸ್ 3q ಡಿವೈಡ್ ಬೈ 4 ಅಲ್ವಾ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ ಡಿಸ್ಟೆನ್ಸ್ ನಾವು ಚೇಂಜ್ ಮಾಡಿದೀವ ನೋ ಡಿಸ್ಟೆನ್ಸ್ ಇಟ್ ವಿಲ್ ಬಿ ಸೇಮ್ ಚಾರ್ಜ್ ಅನ್ನ ಮಾತ್ರ ನಾವು ಚೇಂಜ್ ಮಾಡಿದೀವಿ ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ 3q ಡಿವೈಡ್ ಬೈ 4 ಅಲ್ವಾ 3q ಡಿವೈಡ್ ಬೈ 4 ಓಕೆ ಸೊ 3 ಇಂಟು 3 ಏನಾಯ್ತು 9 ಆಯ್ತು 4 ಇಂಟು 4 ಏನಾಯ್ತು 16 ಆಯ್ತು ಸೊ ದಿಸ್ ಇಸ್ ಕೆ ಕ್ಯೂ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇದೆ ಸೊ ಕೆ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂದ್ರೆ ಏನು ಇಟ್ಸ್ ನಥಿಂಗ್ ಬಟ್ ದಿಸ್ ಇಸ್ 9 ಡಿವೈಡ್ ಬೈ 6 ಇಂಟು ಎಫ್ ಆನ್ಸರ್ ಏನು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳಿದ್ರೇನು ಎಫ್ ಆಗಿರುತ್ತೆ ಸೊ ದಿಸ್ ಇಸ್ 9 ಡಿವೈಡೆಡ್ ಬೈ 16 ಎಫ್ ಆಗಿರುತ್ತೆ ದಿಸ್ ಇಸ್ ಹಾಗಾದ್ರೆ ಆನ್ಸರ್ ಯಾವುದು ಆಪ್ಷನ್ ಸಿ ಇಸ್ ದಿ ಆನ್ಸರ್ 9 ಡಿವೈಡೆಡ್ ಬೈ 16 ಇಂಟು ಎಫ್ ಓಕೆ ಸೊ ಇಲ್ಲಿ ನಾನು ನೆಗೆಟಿವ್ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ನೆಗೆಟಿವ್ ಇಲ್ಲ ಸೊ ಜಸ್ಟ್ ಐ ಹ್ಯಾವ್ ಕನ್ಸಿಡರ್ ಹಿಯರ್ ದಿ ಮ್ಯಾಗ್ನಿಟ್ಯೂಡ್ ಅನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ ಓಕೆ ಸೊ ಇಟ್ ವಿಲ್ ಬಿ ದಿ ಮೈನಸ್ ಅನ್ನು ತಗೊಳ್ಳಲ್ಲ ಓಕೆ ಸೊ ದಿಸ್ ಇಸ್ ದಿ ಆನ್ಸರ್ ದಟ್ ಇಸ್ 9 divided by 16 so next we will see the next question that is three identical charge placed at the vertices of an equilateral triangle the force experienced by the each charge ಏನಂತ ಹೇಳಿದರೆ there are the three charges are there ಒಂದು ಟ್ರಯಾಂಗಲ್ ಇದೆ equilateral triangle ಇದೆ ಅಲ್ವಾ equilateral triangle ಇದೆ ಅಲ್ವಾ equilateral triangles ಅಲ್ಲಿ ತ್ರೀ ಐಡೆಂಟಿಕಲ್ ಚಾರ್ಜಸ್ ಅನ್ನ ಹಾಕಿದ್ದಾರೆ ಏನ್ ಹಾಕಿದ್ದಾರೆ ಐಡೆಂಟಿಕಲ್ ಚಾರ್ಜಸ್ ಪ್ಲಸ್ ಕ್ಯೂ ಚಾರ್ಜ್ ಇಲ್ಲೂ ಸಹ ಪ್ಲಸ್ ಕ್ಯೂ ಚಾರ್ಜ್ ಅಂತ ಕನ್ಸಿಡರ್ ಮಾಡಿ ತ್ರೀ ಐಡೆಂಟಿಕಲ್ ಚಾರ್ಜಸ್ ಆರ್ ಪ್ಲೇಸ್ಡ್ ಅಟ್ ದಿ vertices of an equilateral triangle the force experienced by an each charge ಒಂದೊಂದು ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನೋಡಿ ದಿಸ್ ಕ್ಯೂ ಚಾರ್ಜ್ ಈ ಚಾರ್ಜ್ ಮೇಲೆ ನಾನು ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಕನ್ಸಿಡರ್ ಮಾಡಿ ಈ ಚಾರ್ಜ್ ಮೇಲೆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ ದಿಸ್ ಇಸ್ ಕ್ಯೂ1 ಅಲ್ವಾ ಇಲ್ಲಿ ಇರುವಂತ ಡಿಸ್ಟೆನ್ಸ್ ಅನ್ನ ನಾನೇಂತ ಕನ್ಸಿಡರ್ ಮಾಡ್ತೀನಿ ಆರ್ ಅಂತ ಕನ್ಸಿಡರ್ ಮಾಡ್ತೀನಿ ಇದು ಸಹ ಆರ್ ಡಿಸ್ಟೆನ್ಸ್ ದೂರದಲ್ಲಿದೆ ಇಕ್ವಲಾಟರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನಾಗಿರುತ್ತೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಸೊ ಇಲ್ಲಿಂದ ಇಲ್ಲಿಗೆ
ಪಾಸಿಟಿವ್ ಚಾರ್ಜ್, ಇದು ಸಹ ಪಾಸಿಟಿವ್ ಚಾರ್ಜ್. ಸೊ ರಿಪಲ್ಷನ್ ಇರುತ್ತೆ ಈ ಚಾರ್ಜ್ ಮೇಲೆ, ಏನಾಗಿರುತ್ತೆ ಕ್ಯೂ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ಏನಾಗಿರುತ್ತೆ ರಿಪಲ್ಷನ್ ಇರುತ್ತೆ ಇನ್ ದಿಸ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ಅದೇ ತರನೇ ಈ ಚಾರ್ಜ್ ಏನ್ ಮಾಡ್ತಾ ಇದೆ, ಈ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ಏನಾಗ್ತದೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ದಿಸ್ ಇಸ್ ದಿ ಫೋರ್ಸ್ ಅಲ್ವಾ, ಫೋರ್ಸ್ ದಿಸ್ ಇಸ್ ಎಫ್ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ, ಇದು ಸಹ ಏನಾಗಿರುತ್ತೆ ಎಫ್ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಬೋತ್ ದ ಡಿಸ್ಟೆನ್ಸ್ ಇಸ್ ಸೇಮ್ ಅಂಡ್ ದ ಚಾರ್ಜಸ್ ಆರ್ ಸೇಮ್, ಅದಾಗ ಏನಾಗುತ್ತೆ ದ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಇಟ್ ವಿಲ್ ಬಿ ದಿ ಸೇಮ್, ದಟ್ ಇಸ್ ಕೆ ಕ್ಯೂ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ದಿಸ್ ಇಸ್ ಕ್ಯೂ ಸ್ಕ್ವೇರ್. ಡಿಸ್ಟೆನ್ಸ್ ಸೇಮ್ ಇದೆ, ಡಿಸ್ಟೆನ್ಸ್ ಸೇಮ್ ಇದೆ ಅಲ್ವಾ, ಎರಡರದ್ದು ಡಿಸ್ಟೆನ್ಸ್ ಸೇಮ್ ಇದೆ, ಆಮೇಲೆ ಚಾರ್ಜಸ್ ಸೇಮ್ ಇದ್ರೆ ಏನಾಗುತ್ತೆ ದ ಮ್ಯಾಗ್ನಿಟ್ಯೂಡ್, ಇದು ಫೋರ್ಸ್ ಎಫ್ ಆದ್ರೆ ಇದು ಸಹ ಏನಾಗಿರುತ್ತೆ ಎಫ್ ಆಗಿರುತ್ತೆ. ಸೊ ಇಲ್ಲಿ ಏನಿದೆ ದಿಸ್ ಇಸ್ ಅನ್ ಆಂಗಲ್ ಎಷ್ಟಿದೆ, ಇಕ್ವಿಲಾಟರ್ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎಷ್ಟಿರುತ್ತೆ 60 ಡಿಗ್ರಿ ಇರುತ್ತೆ. ಸೊ ಇದು 60 ಡಿಗ್ರಿ ಆದ್ರೆ ಏನಾಗುತ್ತೆ ಈ ಆಂಗಲ್ ಸಹ ಏನಾಗುತ್ತೆ 60 ಡಿಗ್ರಿ ಇರುತ್ತೆ. ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಇಫ್ ದ ಟೂ ವೆಕ್ಟರ್ಸ್, ಓಕೆ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೇನಲ್ವಾ, ದಿಸ್ ಇಫ್ ದ ಟೂ ವೆಕ್ಟರ್ಸ್ ಹ್ಯಾವಿಂಗ್ ಅನ್ ಆಂಗಲ್ ದಿಸ್ ಇಸ್ 60 ಡಿಗ್ರಿ, ಇದು ವೆಕ್ಟರ್ಸ್ ಏನಾಗಿರ್ಬೇಕು ಸೇಮ್ ಮ್ಯಾಗ್ನಿಟ್ಯೂಡ್ ಏನಾಗಿರ್ಬೇಕು ಸೇಮ್ ಇದ್ದಾವಾಗ, ಒಂದ್ ವೇಳೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದಾವಾಗ ಆಂಗಲ್ 60 ಡಿಗ್ರಿ ಇದ್ದಾವಾಗ, ಸೊ ವಾಟ್ ವಿಲ್ ಬಿ ದಿ ರಿಸಲ್ಟೆಂಟ್ ವೆಕ್ಟರ್, ರಿಸಲ್ಟೆಂಟ್ ವೆಕ್ಟರ್ ಏನಾಗಿರುತ್ತೆ ದಟ್ ಈಸ್ ರೂಟ್ 3 ಎಫ್. ಇನ್ನೊಂದ್ಸಲ ಹೇಳ್ತೀನಿ ಇದ್ರದ್ದು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳಿ, ಇಫ್ ದ ಆಂಗಲ್ ಈಸ್ 60 ಡಿಗ್ರಿ, ಆಂಗಲ್ 60 ಡಿಗ್ರಿ ಇದ್ರೆ ರೂಟ್ 3 ಎಫ್ ಆಗಿರುತ್ತೆ, ಆಂಗಲ್ 90 ಡಿಗ್ರಿ ಇದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ ಎಫ್ ಅಂಡ್ ದಿಸ್ ಇಸ್ ಎಫ್. ಆಂಗಲ್ 90 ಡಿಗ್ರಿ ಇದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ ರೂಟ್ 2 ಎಫ್ ಆಗಿರುತ್ತೆ. ಅದೇ ಆಂಗಲ್ 180 ಡಿಗ್ರಿ ಇದ್ರೆ ಏನಾಗುತ್ತೆ, ಇಫ್ ದಿಸ್ ಆಂಗಲ್ ಈಸ್ 180 ಡಿಗ್ರಿ, 180 ಡಿಗ್ರಿ ಇದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ ಎಫ್ ಆಗುತ್ತೆ. ಇಫ್ ದ ಆಂಗಲ್ ಈಸ್ 120 ಡಿಗ್ರಿ, ಓಕೆ, ಸೊ ದಿಸ್ ಇಸ್ 180 ಡಿಗ್ರಿ ಇದ್ರೆ ಏನಾಗುತ್ತೆ ದಿಸ್ ಇಸ್ 120 ಡಿಗ್ರಿ, ಅಂಡ್ ಇಫ್ ದನ್ ಆಂಗಲ್ ಈಸ್ 180 ಡಿಗ್ರಿ, 180 ಡಿಗ್ರಿ ಇದ್ರೆ ಏನಾಗುತ್ತೆ ವಿಚ್ ಇಸ್ ಈಕ್ವಲ್ಸ್ ಟು 0. ಹೇಗೆ ನೆನ್ಪಿಟ್ಕೊಳ್ಳೋದು, 60, 90, 180 and 120 and 180. Okay, 3, 2, 1, 0. ಹೇಗೆ 3, 2, 1, 0. 3 root 3 root 2 1 0, that is root 3 ಅಂತ ರೂಟ್ ಸ್ಕ್ವೇರ್ ರೂಟ್ ಅಂತ ಹಾಕ್ಬಿಟ್ರೆ ಆಯ್ತು ಅಷ್ಟೇ. 3, 2, 1, 0 ಈ ತರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಎಷ್ಟಿದೆ ಆಂಗಲ್ 60 ಡಿಗ್ರಿ ಇದೆ, ಆಂಗಲ್ 60 ಡಿಗ್ರಿ ಇದ್ರೆ ಏನಾಗುತ್ತೆ, ಸೊ ದ ನೆಟ್ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ರೂಟ್ 3 ಎಫ್. ಸೊ ವಾಟ್ಸ್ ಮೀನ್ ಬೈ ಎಫ್, ಎಫ್ ಅಂತ ಹೇಳಿದ್ರೆ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ತಗೊಂಡಿದೀವಿ ನಾವು, ಕೆ ಕ್ಯೂ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ತಗೊಂಡಿದೀವಿ ಅಲ್ವಾ. ಸೊ ದಿಸ್ ಇಸ್ ರಿಸಲ್ಟೆಂಟ್ ಎಫ್ ಇಸ್ ಈಕ್ವಲ್ಸ್ ಟು ರೂಟ್ 3 ಇಂಟು ಕೆ ಕ್ಯೂ ಕ್ಯೂ ಇಂಟು ಕ್ಯೂ ಏನಾಯ್ತು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಸೊ ದಿಸ್ ಇಸ್ ದಿ ಆನ್ಸರ್. ವಿದಿನ್ short steps, within 2 steps we will calculate it. So don't go for the substituting the values, that is k q square, ಅದೆಲ್ಲ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಈ ತರ ಮಾಡ್ಬೋದು, that is resultant is equals to square root of 3 k q square. ಹಾಗಾದ್ರೆ ಆನ್ಸರ್ ಯಾವುದು, ಸೊ this is the answer, option C. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲೇನಿದೆ ತ್ರೀ ಚಾರ್ಜಸ್ ಅಲ್ವಾ, ತ್ರೀ ಚಾರ್ಜಸ್ ಇದೆ. ಯಾವ ಚಾರ್ಜಸ್, ಪ್ಲಸ್ ಕ್ಯೂ ಕ್ಯೂ ಅಂಡ್ ಪ್ಲಸ್ ಕ್ಯೂ ಆರ್ ಪ್ಲೇಸ್ಡ್ respectively at a distance 0 d by and d from the origin on the x-axis. If the net force experienced by the plus q charge at x is equals to 0 is 0, then the value of q is, ಕ್ವೆಶ್ಚನ್ ನೋಡಿ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ಇಟ್ಸ್ ಅನ್ ಒರಿಜಿನ್ ಇದೆ ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ಒರಿಜಿನ್ ಇದೆ. ಓಕೆ, ಇಲ್ಲಿ ಒಂದು ಚಾರ್ಜ್ ಇಟ್ಟಿದ್ದಾರೆ, ಇಲ್ಲಿ ಒರಿಜಿನ್ ಅಲ್ಲಿ ಏನಾಗಿರುತ್ತೆ, ವಾಟ್ ವಿಲ್ ಬಿ ದಿ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್, ಕೋಆರ್ಡಿನೇಟ್ ಪಾಯಿಂಟ್ ಇಟ್ ವಿಲ್ ಬಿ ದಿ 0 0 ಇರುತ್ತಲ್ವಾ, ಇಲ್ಲಿ 0 0 ಇರುತ್ತೆ. ಸೊ ಇಲ್ಲಿ ಹೇಳಿರೋದು ಎಲ್ಲಾ ಚಾರ್ಜಸ್ ಅನ್ನ ಎಲ್ಲಿ ಇಟ್ಟಿದ್ದಾರೆ, ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ಇಟ್ಟಿದೀವಿ. ಎಲ್ಲಾ ಚಾರ್ಜಸ್ ಅನ್ನ ಎಲ್ಲಿ ಇಟ್ಟಿದೀವಿ, ಎಕ್ಸ್ ಆಕ್ಸಿಸ್ ಅಲ್ಲಿ, ಈ ತರ ಎಕ್ಸ್ ಆಕ್ಸಿಸ್ ಅಲ್ಲಿ ಇಟ್ಟಿದೀವಿ. ವೈ ಆಕ್ಸಿಸ್ ಅನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿ. ಫಸ್ಟ್ ಎಲ್ಲಿ ಇಟ್ಟಿದೀವಿ, ಒರಿಜಿನ್ ಹತ್ರ ಇಟ್ಟಿದೀವಿ, ಇಲ್ಲಿ ಒರಿಜಿನ್ ಹತ್ರ ಇಟ್ಟಿದೀವಿ. ಒರಿಜಿನ್ ಅಲ್ಲಿ ಇಟ್ಟಾಗ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಏನಾಗಿರುತ್ತೆ 0. ಸೊ ಫಸ್ಟ್ ಚಾರ್ಜ್ ನ ಎಲ್ಲಿ ಇಟ್ಟಿದೀವಿ ನಾವು, ಪ್ಲಸ್ ಕ್ಯೂ ಚಾರ್ಜ್ ಅನ್ನ 0 ಹತ್ರ ಇಟ್ಟಿದೀವಿ. ನೆಕ್ಸ್ಟ್ ಚಾರ್ಜ್ ಅನ್ನ ಸ್ಮಾಲ್ ಕ್ಯೂ ಚಾರ್ಜ್ ಅನ್ನ ಎಲ್ಲಿ ಇಟ್ಟಿದೀವಿ ನಾವು, ಇನ್ನೊಂದು ಚಾರ್ಜಸ್ ಅನ್ನ, ಓಕೆ ದಿಸ್ ಇಸ್ ಕ್ಯೂ, ಕ್ಯೂ ಚಾರ್ಜ್. ಕ್ಯೂ ಚಾರ್ಜ್ ಅನ್ನ ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದೀವಿ ನಾವು, d/2 ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದೀವಿ. ಇನ್ನೊಂದು ಪ್ಲಸ್ ಕ್ಯೂ ಚಾರ್ಜ್ ಇದೆಯಲ್ಲ, ಪ್ಲಸ್ ಕ್ಯೂ ಚಾರ್ಜ್ ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದೀವಿ, d ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ
ಡಿ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ d/2. ಅದೇ ತರನೇ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, d/2 ಆಗಿರುತ್ತೆ. ಓಕೆ, ಓಕೆ, ಇದು d/2 ಇಲ್ಲಿಟ್ಟಿರೋದು d/2 ದಲ್ಲಿ ಇಟ್ಟಿದೀವಿ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ d/2 ಆಗುತ್ತೆ. ಅದೇ ತರನೇ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗುತ್ತೆ, d/2. ಓಕೆ, ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು, ಇನ್ನೇನ್ ಹೇಳಿದರೆ ನೆಟ್ ಫೋರ್ಸ್, ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಪ್ಲಸ್ ಕ್ಯೂ ಚಾರ್ಜ್. ಈ ಪ್ಲಸ್ ಕ್ಯೂ ಚಾರ್ಜ್ ಏನಾಗಿದೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಈಸ್ 0 ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಇಲ್ಲಿ ಇಟ್ಟಿರುವಂತ ಚಾರ್ಜ್ ಇದೆ ಅಲ್ವಾ, ಸೊ ದಿಸ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ 0 ಫೋರ್ಸ್, ದಟ್ ಈಸ್ ನೆಟ್ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಕಂಪ್ಲೀಟ್ಲಿ 0 ಅಂತ ಹೇಳಿದ್ರೆ. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಮೂರು ಚಾರ್ಜಸ್ ಏನಿದೆ ಅದು ಇಕ್ವಿಲಿಬ್ರಿಯಂ ಕಂಡೀಷನ್ ಇದೆ ಅಂತ ಅರ್ಥ. ಮೂರು ಚಾರ್ಜಸ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ ಅಲ್ವಾ. ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ. ಇಲ್ಲಿ ನೋಡಿ, ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಒಂದು ವೇಳೆ ಮೂರು ಚಾರ್ಜಸ್, ಈ ಕ್ಯೂ ಚಾರ್ಜ್ ಏನಿದೆ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ, ಇಕ್ವಿಲಿಬ್ರಿಯಂ ಅಲ್ಲಿ ಮೂರು ಚಾರ್ಜಸ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ. ಅದು ಯಾಕೆ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಹೇಗೆ ಹೇಳಿದರೆ ದ ನೆಟ್ ಫೋರ್ಸ್ ಈಸ್ the charge on this q is which is x is equals to 0 is 0 ಅಂತ ಹೇಳಿದ್ದಾರೆ. ಇದರ ನೆಟ್ ಫೋರ್ಸ್ ಏನಾಗಿರುತ್ತೆ 0 ಅಂತ ಹೇಳಿದ್ದಾರೆ. ಇದರ ಮೇಲೆ ಯಾವುದು ಈ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆಯಲ್ಲ, ಆ ಫೋರ್ಸ್ ಎಷ್ಟು ಅಂತ ಹೇಳಿದ್ದಾರೆ, 0 ಅಂತ ಹೇಳಿದ್ದಾರೆ. ಅವಾಗ ಏನಾಗುತ್ತೆ ಈಗ ನೋಡಿ, ಈಗ ಒಂದು ವೇಳೆ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇದು ಕ್ಯೂ ಚಾರ್ಜ್, ಇದು ಸಹ ಪ್ಲಸ್ ಕ್ಯೂ ಚಾರ್ಜ್. ಈಗ ನಾನು ಇದನ್ನು ಸಹ ಪ್ಲಸ್ ಕ್ಯೂ ಚಾರ್ಜ್ ತಗೊಂಡ್ರೆ ಏನಾಗುತ್ತೆ, ಈ ಚಾರ್ಜ್ ಮೇಲೆ ನೋಡಿ, ಈ ಚಾರ್ಜ್ ಮೇಲೆ ಏನಾಗುತ್ತೆ, ಈ ಕ್ಯೂ ಚಾರ್ಜ್ ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತದಲ್ವಾ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ಅದೇ ತರನೇ ಈ ಪ್ಲಸ್ ಕ್ಯೂ ಚಾರ್ಜ್ ಏನ್ ಮಾಡ್ತಾ ಇದೆ, ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಇದ್ರ ಮೇಲೆ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ಅವಾಗ ಇದು ನೆಟ್ ಫೋರ್ಸ್ 0 ಇರುತ್ತಾ, ಸೊ ದ ನೆಟ್ ಫೋರ್ಸ್ ಇಸ್ ನೆವರ್ ಬಿ ಈಕ್ವಲ್ಸ್ ಟು 0 ಅಲ್ವಾ. ಸೊ ಈಗ ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಇಲ್ಲಿ ನೆಟ್ ಫೋರ್ಸ್ 0 ಆಗಲ್ಲ. ಹಾಗಾದ್ರೆ ಯಾವ್ದು ತಗೊಳ್ಬೇಕಾಯ್ತು, we have to go for the negative charge. See here, now we will see the negative charge. Negative charge ಏನಾಗಬೇಕು, ಇಲ್ಲಿ ನೆಗೆಟಿವ್ ಚಾರ್ಜ್ ಇರ್ಬೇಕಲ್ವಾ. ಸೊ see here, this is ಏನಾಗುತ್ತೆ, this is plus q charge and ಇಲ್ಲೂ ಸಹ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಈಗ ನಾವು ಪಾಸಿಟಿವ್ ಚಾರ್ಜ್, ಇಲ್ಲಿ ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಇಲ್ಲಿ ನೆಟ್ ಫೋರ್ಸ್ 0 ಆಗಲ್ಲ. ಈಗ ನೋಡಿ, ನೆಟ್ ಫೋರ್ಸ್ 0 ಆಗುತ್ತೆ. ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ತಗೊಂಡ್ರೆ ಏನಾಗುತ್ತೆ, ನೆಟ್ ಫೋರ್ಸ್ 0 ಆಗುತ್ತೆ. ಇದೇನಾಗಿರುತ್ತೆ, ಈ ಕ್ಯೂ ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್ ಡ್ಯೂ ಟು ದಿಸ್ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ, ಅಟ್ರಾಕ್ಷನ್ ಆಗ್ತಾ ಇರ್ತದೆ. ಅದೇ ತರನೇ ಈ ಪ್ಲಸ್ ಕ್ಯೂ ಚಾರ್ಜ್ ಏನ್ ಮಾಡ್ತದೆ, ಈ ಕ್ಯೂ ಚಾರ್ಜ್ ಮೇಲೆ ಏನ್ ಮಾಡ್ತಾ ಇರ್ತದೆ, ಫೋರ್ಸ್ ಆಫ್ ರಿಪಲ್ಷನ್ ಈಸ್ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ದ ನೆಟ್ ಫೋರ್ಸ್ ಇಟ್ ವಿಲ್ ಬಿ ದಿ 0. ನೆಟ್ ಫೋರ್ಸ್ ಏನಾಗಿರುತ್ತೆ, ಪ್ಲಸ್ ಕ್ಯೂ ಚಾರ್ಜ್ ಮೇಲೆ 0 ಆಗಿರುತ್ತೆ. ಈಗ ಓಕೆ, ಈ ಕಂಡೀಷನ್ ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಮಾತ್ರ ಏನಾಗುತ್ತೆ, ನೆಟ್ ಕ್ಯೂ ಚಾರ್ಜ್, ನೆಟ್ ದ ಫೋರ್ಸ್ ಆನ್ ಪ್ಲಸ್ ಕ್ಯೂ ಚಾರ್ಜ್ ಇಟ್ ವಿಲ್ ಬಿ ದಿ 0. ಪ್ಲಸ್ ಕ್ಯೂ ಚಾರ್ಜ್ ತಗೊಂಡ್ರೆ 0 ಆಗಲ್ಲ. ಗೊತ್ತಾಯ್ತಲ್ವಾ. ಈಗ ನಾವು ವಿ ವಿಲ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಈಗ ನೋಡಿ, ದಿಸ್ ಇಸ್ ವಾಟ್ ಇಯರ್, ದಿಸ್ ಇಸ್ ಪ್ಲಸ್ ಕ್ಯೂ ಚಾರ್ಜ್ ಇದೆ ಇಲ್ಲಿ, ದಿಸ್ ಇಸ್ ಕ್ಯೂ ಚಾರ್ಜ್, ದಿಸ್ ಇಸ್ ಮೈನಸ್ ಕ್ಯೂ ಚಾರ್ಜ್ ಅಂಡ್ ದಿಸ್ ಇಸ್ ಪ್ಲಸ್ ಕ್ಯೂ ಚಾರ್ಜ್ ಅಲ್ವಾ. ಈಗ ಏನ್ ಮಾಡ್ತಾ ಇದೆ, ದಿಸ್ ಇಸ್ ಈ ಮೈನಸ್ ಕ್ಯೂ ಚಾರ್ಜ್ ಏನ್ ಮಾಡ್ತಾ ಇದೆ, ಈ ಪ್ಲಸ್ ಕ್ಯೂ ಚಾರ್ಜ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಲ್ವಾ, ಅಟ್ರಾಕ್ಷನ್ ಇದೆ. ಅದೇ ತರನೇ ಈ ಪ್ಲಸ್ ಕ್ಯೂ ಚಾರ್ಜ್ ಏನ್ ಮಾಡ್ತಾ ಇದೆ, ಈ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ರಿಪಲ್ಷನ್ ಮಾಡ್ತಾ ಇದೆ ಇನ್ ದಿಸ್ ಡೈರೆಕ್ಷನ್. ಸೊ ಅವಾಗ ಏನಾಗುತ್ತೆ, ಇಟ್ ಈಸ್ ಇನ್ ದಿ ಇಕ್ವಿಲಿಬ್ರಿಯಂ ಕಂಡೀಷನ್. ಇಕ್ವಿಲಿಬ್ರಿಯಂ ಕಂಡೀಷನ್ ಇದ್ದಾವಾಗ ಏನಾಗುತ್ತೆ, ಸೊ ಎರಡು ಫೋರ್ಸಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ಬೋತ್ ಆರ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಈಗ ನೋಡಿ, ಈ ಮೈನಸ್ ಕ್ಯೂ ಚಾರ್ಜ್ ಈ ಪ್ಲಸ್ ಕ್ಯೂ ಚಾರ್ಜ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಎಷ್ಟು, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ, ದಿಸ್ ಇಸ್ d/2. ಅದೇ ತರನೇ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ, d/2. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ, d ಇದೆ ಅಲ್ವಾ, d ಇದೆ. ಈಗ ನೋಡಿ, ಈಗ ದಿಸ್ ಇಸ್ ಕ್ಯೂ ಇದೆ ಅಲ್ವಾ. ಈಗ ಏನು, ಈ ಮೈನಸ್ ಕ್ಯೂ ಚಾರ್ಜ್ ಈ ಪ್ಲಸ್ ಕ್ಯೂ ಚಾರ್ಜ್ ನ ಅಟ್ರಾಕ್ಟ್ ಮಾಡ್ತದೆ. ಎಷ್ಟು ಅಟ್ರಾಕ್ಟ್ ಮಾಡ್ತಾ ಇದೆ, k ಇಂಟು ಕ್ಯೂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಷ್ಟು ಅಟ್ರಾಕ್ಷನ್ ಇರುತ್ತೆ. ಇದರ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ದ ರಿಪಲ್ಷನ್ ಆಫ್ ದಿಸ್ ಚಾರ್ಜ್. ಈ ಚಾರ್ಜ್ ರಿಪಲ್ಷನ್ ಮಾಡ್ತಾ ಇದೆ ಯಾವ ಚಾರ್ಜ್ ಮೇಲೆ, ದಿಸ್ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ರಿಪಲ್ಷನ್ ಆಗ್ತಿದೆ. ಎಷ್ಟು ರಿಪಲ್ಷನ್ ಇದೆ, ದಟ್ ಇಸ್ k ಇಂಟು ಕ್ಯೂ ಡಿವೈಡೆಡ್ ಬೈ ಡಿ. ಇಲ್ಲಿಂದ ಡಿಸ್ಟೆನ್ಸ್ ಏನಾಗುತ್ತೆ, d/2 ಅಲ್ವಾ ಇದು. ಸೊ ದಿಸ್ ಡಿಸ್ಟೆನ್ಸ್, ದಿಸ್ ಇಸ್ d/2, ಇದು d/2, ಇದೇನಾಗುತ್ತೆ, ದಿಸ್ ಇಸ್ d ಸ್ಕ್ವೇರ್. ಓಕೆ, ಈಗ ನೋಡಿ, ಇಲ್ಲಿ k ಇದೆ,
K get cancels, Q ಇದೆ, Q get cancels, this is capital Q, okay, this is capital Q, this is small q. ಈಗೇನಾಗುತ್ತೆ, this is Q divided by D square, this 2 into 2 ಏನಾಯ್ತು 4, it will goes to the numerator. ಕೆಳಗಡೆ ಇರುತ್ತೆ 2 square ಏನಾಯ್ತು 4 ಆಯ್ತು, this 4 we will write as a numerator which is equals to, ಇಲ್ಲೇನಿದೆ this is one more Q divided by D square, so D square get cancels ಅಲ್ವಾ. ಸೊ ದ ವ್ಯಾಲ್ಯೂ ಆಫ್ ಕ್ಯೂ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಏನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ದ ವ್ಯಾಲ್ಯೂ ಆಫ್ ಕ್ಯೂ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ. ದಿಸ್ ಇಸ್ ಕ್ಯೂ ವಿಚ್ ಇಸ್ ಈಕ್ವಲ್ಸ್ ವಾಟ್, ಕ್ಯೂ ಡಿವೈಡ್ ಬೈ 4. ಸೊ ವಾಟ್ಸ್ ದ ಆನ್ಸರ್, ಸೊ ಕ್ಯೂ ಡಿವೈಡ್ ಬೈ 4. ವೆದರ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ತಗೊಂಡಿರೋದು ನಾವು, ಕ್ಯೂ ವ್ಯಾಲ್ಯೂ ದಿಸ್ ಇಸ್ ನೆಗೆಟಿವ್ ಚಾರ್ಜ್ ಅಲ್ವಾ. ನೋಡಿ ನೆಗೆಟಿವ್ ಚಾರ್ಜ್ ಅನ್ನ ತಗೊಂಡಿರೋದು, ಹಾಗಾಗಿ ಏನಾಗುತ್ತೆ this it will be the negative sign ಅಂತ ತಗೊಂಡ್ರೆ ಆಯ್ತು. So which is the answer, minus q divided by 4. Okay, next question is here. So the next question is ಎಲ್ಲಿದೆ, the 2 point charges q1 and q2 ಕೊಟ್ಟಿದ್ದಾರೆ values, that is square root of 10 microcoulomb and q2 is minus 25 microcoulomb, are placed on the x-axis at x is equals to 1 meter and x is equals to 4 meter respectively. The electric field at a point y is equals to 3 meter on y-axis is ಅಂತ ಕೇಳಿದಾರಲ್ವಾ. ಸೊ ಈ ಕ್ವೆಶನ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಕೋಆರ್ಡಿನೇಟ್ ಆಕ್ಸಿಸ್ ಬಗ್ಗೆ ಗೊತ್ತಿರಬೇಕು. ಸಿಯರ್ ದಿಸ್ ಇಸ್ y-axis and this is x-axis ಅಲ್ವಾ, x-axis. ಇಲ್ಲಿ 2 ಚಾರ್ಜಸ್, ಫಸ್ಟ್ ನೋಡಿ 2 ಪಾಯಿಂಟ್ ಚಾರ್ಜಸ್ q1, ಆಮೇಲೆ ಎಷ್ಟಿದೆ ಇದು q2 ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜು, ಇದು ನೆಗೆಟಿವ್ ಚಾರ್ಜ್ minus 25 ಇದೆ, ಆರ್ ಪ್ಲೇಸ್ಡ್ ಆನ್ ದಿ ಎಕ್ಸ್ ಆಕ್ಸಿಸ್ ಅಟ್ x is equals to 1 meter and x is equals to 4 meter ಅಂತ ಹೇಳಿದ್ರೆ, ಇಲ್ಲಿಂದ x ಫಸ್ಟ್ ಸ್ಟಾರ್ಟಿಂಗ್ ಏನಿದೆ 0 ಇದೆ, ಇಲ್ಲಿಟ್ಟಿದ್ದಾರೆ x is equals to 1, x is equals to 1, ಯಾವುದು q1 ಚಾರ್ಜ್ ನ ಇಲ್ಲಿಟ್ಟಿದ್ದಾರೆ, q1 ಚಾರ್ಜ್ ನ ಇಲ್ಲಿಟ್ಟಿದ್ದಾರೆ, q2 ಚಾರ್ಜ್ ನ ಇಟ್ಟಿದ್ದಾರೆ, x is equals to ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ 1 ಮೀಟರ್ ಡಿಸ್ಟೆನ್ಸ್. ಅದೇ ತರನೇ ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, ದಿಸ್ ಇಸ್ 4 ಮೀಟರ್ ಡಿಸ್ಟೆನ್ಸ್ ದೂರದಲ್ಲಿ, ಇಲ್ಲಿಂದ ಇಲ್ಲಿಗೆ ದಿಸ್ ಇಸ್ 4 ಮೀಟರ್ ಡಿಸ್ಟೆನ್ಸ್ ದೂರದಲ್ಲಿ q2 ಚಾರ್ಜ್ ನ ಇಟ್ಟಿದ್ದಾರೆ. ಓಕೆ, q2 ಚಾರ್ಜ್ ನ ಇಟ್ಟಿದ್ದಾರೆ. ನಾವ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ y is equals to 3 ಸೆಂಟಿಮೀಟರ್. ಇಲ್ಲೆಲ್ಲೂ ಫೈಂಡ್ ಔಟ್ ಮಾಡೋದಲ್ಲ, ಎಲ್ಲಿ ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ದಟ್ ಇಸ್ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ 3 ಮೀಟರ್ ಇದೆ. ಈ ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸಿಯರ್ ದಿಸ್ ಇಸ್ ಪ್ಲಸ್ ಕ್ಯೂ ಚಾರ್ಜ್ ಏನು, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ and this is q2 q1 charge ಏನು ಪಾಸಿಟಿವ್ ಚಾರ್ಜ್, q2 ಚಾರ್ಜ್ ಏನು ನೆಗೆಟಿವ್ ಚಾರ್ಜ್ ಅಲ್ವಾ ಇದು. this is q1 is ಪಾಸಿಟಿವ್ ಚಾರ್ಜ್ ಆದ್ರೆ ಏನಾಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, so this is in this direction ಅಲ್ವಾ, it is in this direction, this is ಈ ಡೈರೆಕ್ಷನ್ ಅಲ್ಲಿ ಇರುತ್ತಲ್ವಾ, ಇಟ್ ವಿಲ್ ಬಿ ಗೋಯಿಂಗ್ ಔಟ್ವರ್ಡ್ ಡೈರೆಕ್ಷನ್, ಚಾರ್ಜ್ ಇಂದ ಹೊರಗಡೆ ಹೋಗ್ತಾ ಇರ್ತವೆ. ಅದೇ ತರನೇ ನೆಗೆಟಿವ್ ಚಾರ್ಜ್ ಅಲ್ವಾ, ನೆಗೆಟಿವ್ ಚಾರ್ಜ್ ದಿಸ್ ಇಸ್ q2 is the ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಡೈರೆಕ್ಷನ್ ಹೇಗಿರುತ್ತೆ, ಇಟ್ ಈಸ್ ಇನ್ ದಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ವಾ, ಡೌನ್ವರ್ಡ್ ಡೈರೆಕ್ಷನ್ ಇರುತ್ತೆ. ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾವ ಪಾಯಿಂಟ್ ಅಲ್ಲಿ, ಈ ಪಿ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಡೈರೆಕ್ಷನ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್. ಇದನ್ನ ನಾನು E1 ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ E2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ಐ ವಿಲ್ ಕನ್ಸಿಡರ್ ಆಸ್ ಅನ್ ಆಂಗಲ್ ಥೀಟಾ, ಇದನ್ನ ನಾನು T1 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, θ1 and this is I will consider as an θ2 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನೋಡಿ at this point θ1 ನಲ್ಲಿ ಏನಾಗುತ್ತೆ, ಸೊ ದಿಸ್ ಇಸ್ ಅನ್ ವೆಕ್ಟರ್ E1, ಇದನ್ನ ಏನೇನು ಕನ್ಸಿಡರ್ ಮಾಡ್ತೀನಿ, ಇದನ್ನ E1 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ E1 ಅಂತ ಕನ್ಸಿಡರ್ ಮಾಡ್ತೀನಿ. E1 ಕನ್ಸಿಡರ್ ಮಾಡಿದ್ರೆ ನಾವು ಐ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್ ಅಲ್ವಾ, ರಿಸಾಲ್ವ್ ವೆಕ್ಟರ್ ಏನ್ ಮಾಡ್ತೀನಿ ನಾನು, ರಿಸಾಲ್ವ್ ಮಾಡ್ತೀನಿ. ರಿಸಾಲ್ವ್ ಮಾಡಿದವಾಗ ಅಲಾಂಗ್ ದಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡ್ತಾ ಇದೀನಿ, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ರಿಸಾಲ್ವ್ ಮಾಡ್ತಾ ಇದೀನಿ. ರಿಸಾಲ್ವ್ ಮಾಡಿದವಾಗ ಏನಾಗುತ್ತೆ, ಇಫ್ ದಿಸ್ ಆಂಗಲ್ ಇಸ್ θ1 ಆದ್ರೆ ಏನಾಗುತ್ತೆ, ಈ ಆಂಗಲ್ ಸಹ ಏನಾಗಿರುತ್ತೆ θ1 ಆಗಿರುತ್ತಲ್ವಾ, ಈ ಆಂಗಲ್ ಸಹ θ1 ಆಗಿರುತ್ತೆ. ಇದು θ1 ಆದ್ರೆ ಏನಾಗುತ್ತೆ, ಇದು E1 ಆಗಿದ್ರೆ ಏನಾಗುತ್ತೆ, ಇದು ಏನಾಗಿರುತ್ತೆ E1
ಕಾಸ್ ಥೀಟಾ ಆಗತ್ತೆ. ಇದು ಏನಾಗತ್ತೆ E1 sin ಥೀಟಾ ಆಗತ್ತೆ. ಅದೇ ತರನೇ ಏನಿದೆ ಈ ಕಡೆ ಇದೆ, ಈ ಕಡೆ ಏನಿದೆ θ2 θ ದಿಸ್ ಇಸ್ ಐ ವಿಲ್ ಕನ್ಸಿಡರ್ ಆಸ್ ನ E2 ಅಂತ ಕನ್ಸಿಡರ್ ಮಾಡ್ತೀನಿ. ನೌ ಐ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್. ಈ ವೆಕ್ಟರ್ ಅನ್ನ ರಿಸಾಲ್ವ್ ಮಾಡ್ತೀನಿ. ಇಫ್ ದಿಸ್ ಇಸ್ ಆಂಗಲ್ θ ಆದ್ರೆ ಈ ಆಂಗಲ್ ಸಹ ಏನಾಗಿರುತ್ತೆ θ ಆಗಿರುತ್ತಲ್ವಾ. ದಿಸ್ ಇಸ್ ಅನ್ ಆಂಗಲ್ θ2 ಅಂತ ಕನ್ಸಿಡರ್ ಮಾಡಿದೀನಿ. ಇದು ಸಹ ಏನಾಗಿರುತ್ತೆ θ2 ಆಗುತ್ತೆ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ನ E2 cos θ2. ಅದೇ ತರನೇ y ಆಕ್ಸಿಸ್ ಅಲ್ಲಿ ಏನು ಅಂತ ಬರಿಬಹುದು ಇದು. ಸೊ ದಿಸ್ ಇಸ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್ ಏನಾಗಿರುತ್ತೆ E2 sin θ2. ಸೊ ಈಗ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ, ಸೊ ಅಟ್ ಅ ಪಾಯಿಂಟ್ ಪಿ ಪಾಯಿಂಟ್ ಅಲ್ಲಿ ನೋಡಿದ್ರೆ ಈ ಡೈರೆಕ್ಷನ್ ಅಲ್ಲಿ ಏನಿದೆ E1 sin θ ಇದೆ. ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ E2 sin θ2 ಇದೆ. ಈ ಡೈರೆಕ್ಷನ್ ಅಲ್ಲಿ ಏನಿದೆ E2 cos θ2 ಇದೆ. ಈ ಡೈರೆಕ್ಷನ್ ಅಲ್ಲಿ E1 cos θ ಇದೆ ಅಲ್ವಾ. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ E2 ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಈ ಪಾಯಿಂಟ್ ಅಲ್ಲಿ ಯಾವುದು ದಿಸ್ ಇಸ್ ಫಸ್ಟ್ ನಾನೇನ್ ಕನ್ಸಿಡರ್ ಮಾಡ್ತೀನಿ E2. ದಿಸ್ ಇಸ್ E2 ತಗೊಳ್ತೀನಿ. ಓಕೆ, E2 ಎಷ್ಟಿದೆ ದಿಸ್ ಇಸ್ E2 ನ ಏನಂತ ಬರೀಬಹುದು ದಿಸ್ ಇಸ್ E2 ವಿ ಕ್ಯಾನ್ ರೈಟ್ ಆಸ್ ನ ಫಾರ್ಮುಲಾ ಏನು KQ divided by R square. This is the electric field formula alva. KQ square divided by R square. E2 is equals to what? E2 ಅಂತ K value ಎಷ್ಟಿದೆ 9 into 10 to the power 9 into Q value ಎಷ್ಟಿದೆ Q value that is in Q2. E2 ಅಲ್ವಾ. E2 ಅಂತ ಹೇಳಿದ್ರೆ ಏನಾಗಿರುತ್ತೆ this is Q2. Q2 value ಎಷ್ಟಿದೆ minus 25 microcoulomb. That is 25 into 10 to the power minus 6 divided by distance ಎಷ್ಟಿದೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಪಿ ಪಾಯಿಂಟ್ಗೆ ಇರುವಂತ ಡಿಸ್ಟೆನ್ಸ್. ಈ ಪಾಯಿಂಟ್ ಇಂದ ಅದು ಹೇಗಿದೆ ಡಯಾಗ್ರಾಮ್ ನೋಡಿ ಹೀಗಿದೆ. ಇದು ಈ ಪಾಯಿಂಟ್, ಇದು ಹೀಗಿದೆ. ಇಲ್ಲಿ Q2 ಇದೆ. ದಿಸ್ ಇಸ್ ಮೈನಸ್, ದಿಸ್ ಇಸ್ Q2. ಇದು ಪಿ ಪಾಯಿಂಟ್ ಇದೆ ಅಲ್ವಾ. ಇದು O ಇದೆ ಸೆಂಟರ್ ಆರಿಜಿನ್. ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಿದೆ 4 ಇದೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆ 3 ಇದೆ. ಹಾಗಾದ್ರೆ ಈ ಡಿಸ್ಟೆನ್ಸ್ ಏನಾಗಿರುತ್ತೆ this is 5. Pythagoras triplets 4 3 5. So what will be the distance Q2 ಇಂದ P ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ that is 5. ಸೊ ಹಾಗಾದ್ರೆ R ಸ್ಕ್ವೇರ್ ಎಷ್ಟಾಗಿರುತ್ತೆ that is 5 ಸ್ಕ್ವೇರ್ ಅಲ್ವಾ. ಸೊ when you simplify it 5 ಸ್ಕ್ವೇರ್ ಏನಾಗುತ್ತೆ 25. ಸೊ ಇದು it will be get cancels. We can write as 9 into 10 to the power 3 ಬರುತ್ತೆ. ಯಾವುದು E2 ವ್ಯಾಲ್ಯೂಸ್ ಬರುತ್ತೆ 9 into 10 to the power 3 ಬರುತ್ತೆ. ಬಟ್ ಇಲ್ಲಿ ನೋಡಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ಇಲ್ಲಿ ನಮ್ಗೆ ಕೊಟ್ಟಿರೋದು IJ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ, ವೆಕ್ಟರ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಆಪ್ಷನ್ಸ್ ಯಾವ ಕೊಟ್ಟಿದ್ದಾರೆ ವೆಕ್ಟರ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ E2 ನ ಹೇಗೆ ಬರೀಬಹುದು ಅಂತ ಹೇಳಿದ್ರೆ ದಿಸ್ ಇಸ್ E2 ವಿಚ್ ಇಸ್ ಈಕ್ವಲ್ಸ್ ಟು ಅಲ್ವಾ. E2 ನ ಏನಂತ ಬರೀಬಹುದು E2 ಅಲ್ವಾ. See this is we can write as sin theta. E2 ಏನಿದೆ this is E2 which is equals to E2 cos theta and E2 sin theta ಅಲ್ವಾ. ಸೊ ದಿಸ್ ಇಸ್ E2 ನ ವ್ಯಾಲ್ಯೂ ನ ಏನಂತ ಬರೀತೀನಿ ಅಂತ ಹೇಳಿದ್ರೆ E2 I can write it as ಏನಂತ ಬರೀಬಹುದು E2 which is equals to this is E2 sin theta 2 ಏನಿದೆ ಇದು ಮೈನಸ್ J ಅಲ್ವಾ. ಇದೇನಿದು ಮೈನಸ್ J E2 ಅಲ್ವಾ. ನಾ ಅದೇ ತರನೇ E1 ಇದು E2 sin 2 theta ಆಯ್ತು. ಆಮೇಲೆ ಇಲ್ಲಿ ಈ ಕಡೆ ಏನಿದೆ E2 sin theta ಪ್ಲಸ್ ಏನಿದೆ ಎರಡೂದು ಪ್ಲಸ್ ಮಾಡ್ಬೇಕಲ್ವಾ. E2 that is E2 cos theta 2. this is I cap. ಇಟ್ ಈಸ್ ಇನ್ ದಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ, ಇದು ನೆಗೆಟಿವ್ ವೈ ಆಕ್ಸಿಸ್ ಅಲ್ಲಿ ಇದೆ. ಹಾಗಾಗಿ ನಾನು ಏನ್ ತಗೊಂಡಿದ್ದೀನಿ ಮೈನಸ್ J ತಗೊಂಡಿದ್ದೀನಿ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as E2 is common. E2 ಕಾಮನ್ ತೆಗೆದ್ರೆ ಏನಾಗುತ್ತೆ sin theta J sin theta ಅಂತ ಹೇಳಿದ್ರೆ ಇದ್ರ ನೋಡಿ ಇಫ್ ದಿಸ್ ಇಸ್ ಅನ್ ಆಂಗಲ್ theta ಅಲ್ವಾ. ಇದು ಆಂಗಲ್ theta ಅಂತ ಕನ್ಸಿಡರ್ ಮಾಡಿದ್ವಿ, θ2 ಅಂತ ಕನ್ಸಿಡರ್ ಮಾಡಿದ್ವಿ. sin theta ಅಂತ ಹೇಳಿದ್ರೆ ಏನು sin theta which is equals to what opposite divided by hypotenuse. opposite ಎಷ್ಟಿದೆ opposite is 3 ಅಲ್ವಾ. 3 divided by 4 J. this is minus J plus
ಕಾಸ್ಟ್ ಇಟ ಏನಿದೆ adjacent divided by hypotenuse. adjacent ಎಷ್ಟಿದೆ 4 ಅಲ್ವಾ 4 divided by hypotenuse. This is I, or simply we will write as ಇದನ್ನ ಏನಂತ ಬರೀಬಹುದು e2 value ಎಷ್ಟಿದೆ e2 values 9 into 10 to the power 3 into 4 divided by 5. 4 divided by 5, 4 divided by 5 I cap minus 3 divided by 4 j cap. Okay, so ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 9 into 4 divided by 5. ಸೊ ಇದನ್ನ ಬರೆದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ಸ್ ಟು ಇಂಟು 10 to the power 3 ಅಲ್ವಾ. ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ನಮ್ಗೆ ಎಷ್ಟು ಬರುತ್ತೆ 72 I cap minus 54 j cap into 10 to the power 2 ಬರುತ್ತೆ. ದಟ್ ಈಸ್ ಅನ್ e2 ವ್ಯಾಲ್ಯೂ ಎಷ್ಟು ಬರುತ್ತೆ ನಮ್ಗೆ ಇಷ್ಟು ಬರುತ್ತೆ. ನೆಕ್ಸ್ಟ್ ನಮ್ಗೇನ್ ಬೇಕು E1 ವ್ಯಾಲ್ಯೂ ಬೇಕಲ್ವಾ. E1 ವ್ಯಾಲ್ಯೂ ಏನಿದೆ E1 ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ E1 ವ್ಯಾಲ್ಯೂ ಏನಾಗಿರುತ್ತೆ KQ ಡಿವೈಡೆಡ್ ಬೈ R ಸ್ಕ್ವೇರ್. KQ ಡಿವೈಡೆಡ್ ಬೈ R ಸ್ಕ್ವೇರ್. K ವ್ಯಾಲ್ಯೂ ಎಷ್ಟಿದೆ 9 into 10 to the power 9 into E1 Q1 ವ್ಯಾಲ್ಯೂ ಎಷ್ಟು ಬರುತ್ತೆ ದಟ್ ಇಸ್ ರೂಟ್ 10 ಅಲ್ವಾ. ರೂಟ್ 10 ಇದೆ, root 10 microcoulomb, root 10 into 10 to the power minus 6 divided by distance ಬೇಕಲ್ವಾ. ಇಲ್ಲಿಂದ Q1 ಇಂದ ಈ P ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಬೇಕು. ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಇಲ್ಲಿ ನೋಡಿ. ಡಿಸ್ಟೆನ್ಸ್ ಬರುತ್ತೆ ಇಲ್ಲಿ 3 ಇದೆ, ಹೈಟ್ 3 ಸೆಂಟಿಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಇರುವಂತದ್ದು 1 ಸೆಂಟಿಮೀಟರ್ ಅಲ್ವಾ. ಇಲ್ಲಿ Q ಇದೆ, ಇಲ್ಲಿ Q1 ಚಾರ್ಜ್ ಇದೆ. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ ದಿಸ್ ಇಸ್ 3 ಅಂಡ್ ದಿಸ್ ಇಸ್ 1 ಆದ್ರೆ ಏನಾಗಿರುತ್ತೆ ದಿಸ್ ಇಸ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಎಷ್ಟಾಗಿರುತ್ತೆ 9 ಪ್ಲಸ್ 1 ಸ್ಕ್ವೇರ್ ಏನಾಗಿರುತ್ತೆ 1, ಸೊ ವಿಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 10. ಇದರ ಡಿಸ್ಟೆನ್ಸ್ Q1 ಇಂದ P ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ ರೂಟ್ 10 ಆಗಿರುತ್ತೆ. ಸೊ ಇದನ್ನ ಬರೆದ್ರೆ ಹಾಗಾದ್ರೆ ಡಿಸ್ಟೆನ್ಸ್ ಏನಾಯ್ತು ಇಲ್ಲಿ, ಸೊ ಡಿಸ್ಟೆನ್ಸ್ ವಿ ಕ್ಯಾನ್ ರೈಟ್ as ರೂಟ್ 10 ಸ್ಕ್ವೇರ್. ಓಕೆ, ಸೊ now when we simplify this is an E1 ಅನ್ನು ಏನ್ ಮಾಡ್ತಾ ಇದೀವಿ ನಾವು ಸಿಂಪ್ಲಿಫೈ ಮಾಡಿದ್ರೆ, so we will get here 9 into root 10 into 10 to the power 2. okay, so now ಈಗ ನೋಡಿ E1 ಇದೆ, that is an E1 which is equals to E1 values ಬಂತು ಈ ಕಡೆ ಇದೆ ನೋಡಿ E1 cos theta ಇದೆ ಈ ಕಡೆ, ಇಲ್ಲೇನಿದೆ E1 sin theta ಇದೆ. ಓಕೆ, E1 ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ E1 ಅನ್ನ ಏನಂತ ಬರೀಬಹುದು, ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು E1 cos theta ಏನಿದೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ, ಅವಾಗ ಏನಾಗುತ್ತೆ ದಿಸ್ ಇಸ್ ಮೈನಸ್ I ಪ್ಲಸ್ E1 sin theta J ಪಾಸಿಟಿವ್ y ಆಕ್ಸಿಸ್ ಅಲ್ಲಿ ಇದೆ, ದಿಸ್ ಇಸ್ ಪಾಸಿಟಿವ್ J. ಈಗ ಸಬ್ಸ್ಟಿಟ್ಯೂಟ್ ಮಾಡಿ E1, this is E1 I will take it as a common. okay, cos theta ಅಂತ ಹೇಳಿದ್ರೆ ಏನು cos theta ಈ ಟ್ರಯಾಂಗಲ್ ಅಲ್ಲಿ ಇದು ಟ್ರಯಾಂಗಲ್ ಏನಾಗಿರುತ್ತೆ ಈ ಟ್ರಯಾಂಗಲ್ theta 1 ಆಗಿದೆ ಅಲ್ವಾ. ಇದು theta 1 ಅಂತ ಹೇಳಿದ್ರೆ ಏನಾಗಿರುತ್ತೆ cos theta ಅಂತ ಹೇಳಿದ್ರೆ ಏನು adjacent divided by hypotenuse. adjacent ಎಷ್ಟಿದೆ adjacent ಮೈನಸ್ adjacent ಏನಾಗುತ್ತೆ 1, hypotenuse ಎಷ್ಟಿದೆ ರೂಟ್ 10 and this is minus I plus E1 ಕಾಮನ್ ತೆಗೆದಿದ್ದೀನಿ ಹಾಗೆ ಇದೆ. ಓಕೆ, sin theta ಅಂತ ಹೇಳಿದ್ರೇನು ಆಪೋಸಿಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಎಷ್ಟಿದೆ 3, ಹೈಪೋಟೆನ್ಯೂಸ್ ಎಷ್ಟಿದೆ ರೂಟ್ 10 ಅಂಡ್ ದಿಸ್ ಇಸ್ J. ಸೊ ನಾವು ಯು ಕ್ಯಾನ್ ಸಿಂಪ್ಲಿಫೈ ಮಾಡಿದವಾಗ ಏನಾಗುತ್ತೆ ಇಲ್ಲಿ ಈ ವ್ಯಾಲ್ಯೂನ E1 ವ್ಯಾಲ್ಯೂ ಎಷ್ಟಿದೆ E1 ವ್ಯಾಲ್ಯೂ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಇಟ್ 9 into ರೂಟ್ 10 9 into ರೂಟ್ 10 into 10 to the power 2 into ಇಲ್ಲಿ ಎಷ್ಟು ಬರುತ್ತೆ 1 divided by root 10 ಅಂತ ಹೇಳಿದ್ರೆ ಏನಾಗಿರುತ್ತೆ this is 1 divided by root 10. ಇದು ಫಸ್ಟ್ ಇಲ್ಲಿ J ತಗೊಳ್ತೀನಿ. ಓಕೆ, this is I ತಗೊಂಡಿದ್ದೀನಲ್ವಾ, ಸೊ this is ಎಷ್ಟು 1 divided by root 10 minus I, okay, plus 3 divided by root 10, this is J. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ರೂಟ್ 10 ಗೆಟ್ ಕ್ಯಾನ್ಸಲ್ಸ್, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as ರೂಟ್ 10 ಕ್ಯಾನ್ಸಲ್ ಆಗುತ್ತಲ್ವಾ, ಕ್ಯಾನ್ಸಲ್ ಮಾಡಿ ಬರೆದ್ರೆ ಏನ್ ಬರೀಬಹುದು ದಿಸ್ ಇಸ್ ವಿ ಕ್ಯಾನ್ ರೈಟ್ as minus 9 I cap ಪ್ಲಸ್ ಇಲ್ಲಿ ಏನಾಗುತ್ತೆ ರೂಟ್ 10 ಮತ್ತೆ ಕ್ಯಾನ್ಸಲ್ ಆಗುತ್ತೆ 9 ದಟ್ ಇಸ್ 27 J
ಕಾಮನ್ ಏನಿದೆ 10 ಇಂಟು 10 ಟು ದ ಪವರ್ 2. ಈಗ ನೋಡಿ ಇದರದು E1 ವ್ಯಾಲ್ಯೂ ಎಷ್ಟು ಬಂತು? E1 ವ್ಯಾಲ್ಯೂ ಇಸ್ ದಿಸ್ ಇಸ್ E1 ವ್ಯಾಲ್ಯೂ ಇಷ್ಟಿದೆ. E2 ವ್ಯಾಲ್ಯೂ ಎಷ್ಟಿದೆ? E2 ವ್ಯಾಲ್ಯೂ ಇಷ್ಟು ಬರ್ತಾ ಇದೆ. E2 ವ್ಯಾಲ್ಯೂ ಇಷ್ಟು ಬರ್ತಾ ಇದೆ. ಇದು ವೆಕ್ಟರ್ ಫಾರ್ಮಲ್. So the resultant electric field which is equals to what? Resultant electric field E is equals to E1 plus E2. ಎರಡನ್ನ ಆಡ್ ಮಾಡಿ. ಇಲ್ಲಿ I ಇದೆ ಅಲ್ವಾ? ಇಲ್ಲಿ I, ಇಲ್ಲೂ I ಇದೆ. 72I minus 9I ಎಷ್ಟು ಬರುತ್ತೆ? It will be the 63I minus ಏನಿದೆ ಇಲ್ಲಿ minus 54J ಇದೆ. ಇಲ್ಲಿ ಪ್ಲಸ್ 27J ಇದೆ. ಅವಾಗ ಏನಾಗುತ್ತೆ? 55 minus 54 minus 27. So it will be the minus 27J into 10 to the power 2. So this is the resultant electric field. ಹಾಗಾದ್ರೆ ಆನ್ಸರ್ ಎಷ್ಟಾಗಿದೆ? This is 63I minus 27J into 10 to the power 2. So this is the answer. Okay. Now, so next we will move to the next question, that is charges minus Q and plus Q located at A and B respectively constitute an electric dipole. Distance AB is 2A. O is a midpoint of the dipole and OP is perpendicular to the AB. A charge Q is placed at a P where OP which is equals to Y and Y is much more greater than 2A. The charge Q experience an electrostatic force F if Q is now move along the equatorial line to P dash such that OP which is equals to Y divided by 3 force on Q be close to. ಓಕೆ, ಕ್ವೆಶನ್ ನೋಡಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಚಾರ್ಜಸ್ ಇದೆ. ಎಷ್ಟು ಚಾರ್ಜಸ್ ಇದೆ? 2 ಚಾರ್ಜಸ್ ಇದೆ. ದಟ್ ಈಸ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಲೊಕೇಟೆಡ್ ಅಟ್ ಡಿಸ್ಟೆನ್ಸಸ್ ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ. ಒಂದು ಚಾರ್ಜಸ್ ಇದೆ ಅಲ್ವಾ? ಒಂದು ಚಾರ್ಜಸ್ ದಿಸ್ ಇಸ್ ಮೈನಸ್ ಕ್ಯೂ ಇದೆ, ಇಲ್ಲೊಂದು ಪ್ಲಸ್ ಕ್ಯೂ ಇದೆ. ಈ ಎರಡು ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂಟ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಇದೇನ್ ಮಾಡ್ತಾ ಇದೆ? ಎಲೆಕ್ಟ್ರಿಕ್ ಡೈಪೋಲ್ ಮಾಡ್ತಾ ಇದೆ. ಓಕೆ, ದಿಸ್ ಇಸ್ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಇದ್ರೆ ಏನಾಗುತ್ತೆ? ಎಲೆಕ್ಟ್ರಿಕ್ ಡೈಪೋಲ್ ಆಗಿರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎ ಅಂಡ್ ಬಿ, ಇದು ಎ ಪಾಯಿಂಟ್ ಅಲ್ಲಿ ಇದೆ, ಇದು ಬಿ ಪಾಯಿಂಟ್ ಅಲ್ಲಿ ಇದೆ. ಈ ಎರಡು ನಡುವೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದರೆ 2A ಅಂತ ಹೇಳಿದ್ದಾರೆ. ಅಂಡ್ O ಈಸ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್. O ಪಾಯಿಂಟ್ ಇದೆ, ಈ ಪಾಯಿಂಟ್ ಏನಾಗಿರುತ್ತೆ? O ಈಸ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್. ಓಕೆ, O ಈಸ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? A. ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? A. ಓಕೆ, ನೆಕ್ಸ್ಟ್ the perpendicular to OP is perpendicular to the AB. Okay, A is a charge Q is placed at a point P where OP is equals to Y and Y is much more greater than 2A. The charge Q experience an electrostatic force F. ಈಗ ನೋಡಿ, ಒಂದು ಚಾರ್ಜ್ ಅನ್ನ Q ಚಾರ್ಜ್ ಅನ್ನ ಇಲ್ಲಿ ಇಡ್ತೀವಿ. ಎಲ್ಲಿ? ಓದಿಂದ P ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಒಂದು ಚಾರ್ಜ್ ಅನ್ನ ಇಡ್ತೀವಿ ನಾವು, Q ಚಾರ್ಜ್ ಅನ್ನ ಇಡ್ತೀವಿ. ಅವಾಗ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ದಾರೆ? ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ Y ಅಂತ ಹೇಳಿದ್ದಾರೆ. ಇಲ್ಲಿ ಇಟ್ಟಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳಿದ್ರೆ F ಫೋರ್ಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಇಟ್ಟಾಗ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? F ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇಫ್ ದ Q ಈಸ್ ಮೂವ್ಡ್ ಅಲಾಂಗ್ ದಿ ಇಕ್ವಿಟೋರಿಯಲ್ ಲೈನ್ ಅಟ್ P ಡ್ಯಾಶ್ ಸಚ್ ದಟ್ OP is equals to, ಈಗ ಏನ್ ಮಾಡಿದೆ? ಇಲ್ಲಿಟ್ಟು ಬದಲು ಈ ಚಾರ್ಜ್ ನ ಇಲ್ಲಿಟ್ಟಾಗ ಫೋರ್ಸ್ ಎಷ್ಟಿದೆ? F ಇದೆ ಈ P ಪಾಯಿಂಟ್ ಅಲ್ಲಿ ಅಲ್ವಾ? ಈ ಪಾಯಿಂಟ್ ಅಲ್ಲಿ Q ಚಾರ್ಜ್ ನ ಇಟ್ರೆ ಫೋರ್ಸ್ ಎಷ್ಟು ಬರ್ತಾ ಇದೆ? ಫೋರ್ಸ್ ಎಷ್ಟು ಬರ್ತಾ ಇದೆ? F ಅಷ್ಟು ಫೋರ್ಸ್ ಬರ್ತಾ ಇದೆ. ಹಾಗಾದ್ರೆ ಇದೇ ಚಾರ್ಜ್ ಅನ್ನ ಇಲ್ಲಿ P ಪಾಯಿಂಟ್ ಇಲ್ಲಿ ಇಡೋ ಬದಲು ಏನ್ ಮಾಡ್ತಾ ಇದೀನಿ ನಾನು? ಇಲ್ಲೆಲ್ಲ ಇಡ್ತಿದ್ದೀನಿ. ದಟ್ ಈಸ್ Y ಡಿವೈಡ್ ಬೈ 3 ಅಷ್ಟು ಡಿಸ್ಟೆನ್ಸ್. ಇದು Y ಡಿಸ್ಟೆನ್ಸ್ ಇದೆ, Y ಡಿವೈಡ್ ಬೈ 3 ಅಷ್ಟು ಡಿಸ್ಟೆನ್ಸ್ ಇಲ್ಲೆಲ್ಲೋ ಚಾರ್ಜ್ ಅನ್ನ ಇಡ್ತೀನಿ. ಎಲ್ಲಿಷ್ಟಿದು? ಯಾವ ಪಾಯಿಂಟ್ ಅಲ್ಲಿ? P ಡ್ಯಾಶ್ ಅಲ್ಲಿ ಇಟ್ಟಾಗ ಈಗ ಫೋರ್ಸು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಈ ಚಾರ್ಜು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಇಸ್ ಇಟ್ ಕ್ಲಿಯರ್? ಈ ಪಾಯಿಂಟ್ ಅಲ್ಲಿ ಚಾರ್ಜ್ ನ ಕ್ಯೂ ಪಾಯಿಂಟ್ ಅಲ್ಲಿ ಇಟ್ಟಾಗ ಎಫ್ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಅದೇ ತರನೇ ಅದೇ ಚಾರ್ಜ್ ಅನ್ನ ಕ್ಯೂ ವೈ ಡಿವೈಡ್ ಬೈ 3 ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಟಾಗ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ಸ್ ಅನ್ ಫೋರ್ಸ್? ಎಫ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಅಲ್ವಾ? ದಿಸ್ ಇಸ್ ಮೈನಸ್ ಕ್ಯೂ. ಇಲ್ಲಿಂದ ಇಲ್ಲಿಗೆ ಇರುವಂತದ್ದು ದಿಸ್ ಇಸ್ ಅ ಪಾಸಿಟಿವ್. ಇದು ಫಸ್ಟ್ ಕನ್ಸಿಡರ್ ಮಾಡುವ. ಏನಾಗಿರುತ್ತೆ? ಇದು ನೆಗೆಟಿವ್ ಚಾರ್ಜ್ ಅಲ್ವಾ? ದಿಸ್ ಇಸ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಹೇಗಿದೆ? ದಿಸ್ ಇಸ್ ಅನ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಫೋರ್ಸ್ ಏನಾಗಿರುತ್ತೆ? ಅಟ್ರಾಕ್ಷನ್ ಇರುತ್ತೆ. ಈಸ್ ಇನ್ ದಿಸ್ ಡೈರೆಕ್ಷನ್. ಫೋರ್ಸ್ ಆಫ್ ಅಟ್ರಾಕ್ಷನ್. ದಿಸ್ ಇಸ್ ಎಫ್ ಈಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ? ಸ್ಟಾರ್ಟಿಂಗ್ ಏನಿರುತ್ತೆ? ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ವೈ ಡಿಸ್ಟೆನ್ಸ್ ದೂರದಲ್ಲಿದೆ ಅಲ್ವಾ? ವೈ ಡಿಸ್ಟೆನ್ಸ್ ದೂರದಲ್ಲಿದೆ. ಆಮೇಲೆ ಇದು ಎ ಆದ್ರೆ ಸೊ ದಿಸ್ ಡಿಸ್ಟೆನ್ಸ್ ಇಟ್ ವಿಲ್ ಬಿ ದಿ ಸ್ಕ್ವೇರ್ ರೂಟ್ ಆಫ್ ವೈ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗಿರುತ್ತೆ. ಸೊ ದಿಸ್ ಇಸ್ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ವೈ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ನಾ ವಿ ಕ್ಯಾನ್ ಸಿಂಪ್ಲಿಫೈ. ಇದು ಏನಾಯ್ತು? ಇದು ಡೌನ್ವರ್ಡ್ ಡೈರೆಕ್ಷನ್ ಆಯ್ತು ಅಲ್ವಾ? ಇದು ಡೌನ್ವರ್ಡ್ ಡೈರೆಕ್ಷನ್. ಅದೇ ತರ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಏನಾಗಿರುತ್ತೆ? ಸೊ ದಿಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಇರುತ್ತಲ್ವಾ? ಸೊ ದ ರಿಸಲ್ಟೆಂಟ್ ಫೋರ್ಸ್ ಏನಾಗಿರುತ್ತೆ? ದ ರಿಸಲ್ಟೆಂಟ್ ಫೋರ್ಸ್ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ರಿಸಲ್ಟೆಂಟ್ ಫೋರ್ಸ್ ಏನಾಗಿರುತ್ತೆ? ಈ ಡೈರೆಕ್ಷನ್ ಇರುತ್ತೆ. ಸೊ ಈಗ ನೋಡಿ, ಈಗ ರಿಸಲ್ಟೆಂಟ್ ಇದನ್ನ ರಿಸಾಲ್ವ್ ಮಾಡಿದ್ರೆ ಇಫ್ ಇಟ್ ಇಸ್ ದಿಸ್ ಇಸ್ ಅನ್ ಆಂಗಲ್, ಇದನ್ನ ಟೀಟಾ, ಇದು ಸೇಮ್ ಮಿಡ್ ಪಾಯಿಂಟ್ ಅಲ್ಲಿ ತಗೊಂಡಿರೋದ್ರಿಂದ ಏನಾಗುತ್ತೆ? ಇಫ್ ದಿಸ್ ಇಸ್ ಅನ್ ಟೀಟಾ, ಇದು ಸಹ ಏನಾಗಿರುತ್ತೆ? ಟೀಟಾ ಆಗಿರುತ್ತೆ. ಸೊ ದಿಸ್ ಇಸ್ ಇದನ್ನ ರಿಸಾಲ್ವ್ ಮಾಡಿದವಾಗ ಏನ್ ಸಿಗುತ್ತೆ ನಮ್ಗೆ? ಇದು ಇ ಒನ್ ಇದು ಫೋರ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇದನ್ನ ರಿಸಾಲ್ವ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ಒಂದ್ ಈ ಡೈರೆಕ್ಷನ್ ಸಿಗುತ್ತೆ, ಒಂದ್ ಈ ಡೈರೆಕ್ಷನ್ ವೆಕ್ಟರ್ ಸಿಗುತ್ತೆ. ಅದೇ ತರನೇ ಈ ಫೋರ್ಸ್ ಅನ್ನ ಮತ್ತೆ ರಿಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಈ ಡೈರೆಕ್ಷನ್ ಅಲ್ಲಿ ಒಂದ್ ಸಿಗುತ್ತೆ, ಮತ್ತೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಫೋರ್ಸ್ ಸಿಗುತ್ತೆ. ಇದೆರಡು ಮ್ಯಾಗ್ನಿಟ್ಯೂಡ್ಸ್ ಒಂದ್ ಡಿರೈವೇಶನ್ ಇದೆಯಲ್ವಾ ನಮ್ಮ ಇಕ್ವಿಟೋರಿಯಲ್ ಲೈನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದೇ ತರನೇ ಸೇಮ್ ಇಲ್ಲಿ ಏನಾಗುತ್ತೆ? ಈ ಫೋರ್ಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನಮ್ಗೆ ನೆಟ್ ಫೋರ್ಸ್ ಏನ್ ಸಿಗುತ್ತೆ? ನೆಟ್ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 2f cos theta ಸಿಗುತ್ತೆ ಅಲ್ವಾ? 2f cos theta. ಇದು ಸಹ ರಿಸಾಲ್ವ್. ದಿಸ್ ಇಸ್ ವಾಟ್ ಇಯರ್ f sin theta. f sin theta ಇದು ಸಹ f sin theta. ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್. ಸೊ ಇಲ್ಲಿ ಏನ್ ಬರುತ್ತೆ? f cos theta ಮತ್ತೆ ಇದರದ್ದು ವೆಕ್ಟರ್ ಏನಾಗಿರುತ್ತೆ? f cos theta. ಎರಡು ಏನಾಗುತ್ತೆ? ವಿ ವಿಲ್ ಆಡ್ ಇಟ್. ದಟ್ ಇಸ್ 2f cos theta ಸಿಗುತ್ತೆ. ಸೊ 2 into is equals to 2 into f value ಎಷ್ಟಿದೆ? f value k q divided by y plus y square plus a square into cos theta ಅಂತ ಹೇಳಿದ್ರೇನು? cos theta which is equals to adjacent divided by hypotenuse. ಇದು theta. adjacent ಏನಿದೆ? adjacent is a and hypotenuse is y. So this is we can write as ಏನಂತ ಬರೀಬಹುದು? 2 this is a divided by square root of y square plus a square whole square. Sorry, this is square root alva. This is we can write it here. Okay, this is ಇದನ್ನ ಹೇಗೆ ಬರೀತೀನಿ ನಾನು? 2k divided by ಸ್ಕ್ವೇರ್ ರೂಟ್ ಆಮೇಲೆ ಇದು ಏನಂತ ಬರೀಬಹುದು? ದಿಸ್ ಇಸ್ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ y square plus a square whole to the power 3/2 into a. This is q. ಓಕೆ, ಇಲ್ಲಿ ಕಂಡೀಷನ್ ಏನ್ ಕೊಟ್ಟಿದ್ದಾರೆ? y is much more greater than a ಅಂತ ಕನ್ಸಿಡರ್ ಮಾಡಿದ್ದಾರೆ ಅಲ್ವಾ? y is much more greater than a ಅಂತ ಹೇಳಿದ್ರೆ ಏನಾಗಿರುತ್ತೆ? ಸೊ 1 ಕೋಟಿ ರೂಪಾಯಿಯಲ್ಲಿ ಒಂದ್ 10 ಪೈಸೆ ಮತ್ತೆ ಇನ್ನ ಆಡ್ ಮಾಡಿದ್ರೆ ಏನಾಗಿರುತ್ತೆ? ಇಟ್ಸ್ ಅ ನೆಗ್ಲಿಜಿಬಲ್ ಕ್ವಾಂಟಿಟಿ. ಸೊ ವಿ ವಿಲ್ ನೆಗ್ಲೆಕ್ಟ್ ಇಟ್. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ 2a q k q divided by y square plus a square ಅಲ್ವಾ? ಸೊ ದಿಸ್ ಇಸ್ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ? ದಿಸ್ ಇಸ್ ವೈ ಸ್ಕ್ವೇರ್. ಎ ಸ್ಕ್ವೇರ್ ನಾವು ಏನ್ ಮಾಡ್ತೀವಿ? ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರಿಬಹುದು ಇಲ್ಲಿ? ಸೊ ದಿಸ್ ಇಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಇಸ್ ಸ್ಕ್ವೇರ್ ಆಮೇಲೆ 3/2 ದಿಸ್ ಇಸ್ y ಕ್ಯೂಬ್ ಆಗುತ್ತೆ. y ಕ್ಯೂಬ್. ಈಗ ನೋಡಿ 2aq ಅಂತ ಹೇಳಿದ್ರೆ 2aq ಇಟ್ಸ್ ನಥಿಂಗ್ ಬಟ್ p ಅಲ್ವಾ? k q p divided by y cube which is equals to f. ಓಕೆ, ದಿಸ್ ಇಸ್ ವಾಟ್ ಇಯರ್ ಎಫ್ ಆಯ್ತು. ಈಗ ಅದೇ ಚಾರ್ಜ್ ನ ಇಲ್ಲಿ ಇಡ್ತಾ ಇದೀವಿ. ಸೇಮ್ ಚಾರ್ಜ್ ಪ್ಲಸ್ ಕ್ಯೂ ಇದೆ, ಇಲ್ಲಿ ಮೈನಸ್ ಕ್ಯೂ ಇದೆ. ಓಕೆನಾ? ಮೈನಸ್ ಕ್ಯೂ ತಗೊಂಡಿದೀವಿ, ಇಲ್ಲಿ ಪ್ಲಸ್ ಕ್ಯೂ ಇದೆ. ಈಗ ಏನ್ ಮಾಡ್ತಿದೀವಿ ನಾವು? ಈ ಪಾಯಿಂಟ್ ಎಲ್ಲಿ? ಈ ಫಸ್ಟ್ ಗೆ ಪಿ ಪಾಯಿಂಟ್ ಅಲ್ಲಿ ಇತ್ತಲ್ವಾ? ವೈ ಡಿಸ್ಟೆನ್ಸ್ ಅಲ್ಲಿ ದೂರದಲ್ಲಿ ಇತ್ತು. ಈಗ ಏನ್ ಮಾಡ್ತಿದೀವಿ ನಾವು? ಸ್ವಲ್ಪ ಹತ್ರ ತಗೊಂಡ್ ಬರ್ತಾ ಇದೀವಿ. ಎಷ್ಟು ಹತ್ರ ತಗೊಂಡ್ ಬರ್ತಾ ಇದೀವಿ? y ಡಿವೈಡ್ ಬೈ
3 ಅಷ್ಟು ಹತ್ರ ತಗೊಂಡ್ ಬರ್ತಾ ಇದೀವಿ. ಯಾವ ಪಾಯಿಂಟು? ಪಿ ಡ್ಯಾಶ್ ಅಲ್ಲಿ ತಗೊಂಡ್ ಬರ್ತಾ ಇದೀವಿ. ಸೊ ಅವಾಗ ಫೋರ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅವಾಗ ಫೋರ್ಸ್ ಎಷ್ಟಿರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು ಸೇಮ್ ಅಲ್ವಾ? ಇಲ್ಲಿ ಏನಾಗಿರುತ್ತೆ? ಎಫ್ ಡ್ಯಾಶ್ ಆಗುತ್ತೆ. ಅವಾಗ ಎಫ್ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು? ಕೆ ಕ್ಯೂ ಪಿ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ? ಇದು ವೈ ಅಲ್ವಾ? ವೈ ಡಿಸ್ಟೆನ್ಸ್. ಸೇಮ್ ಇದೇ ತರನೇ ಫಾರ್ಮುಲಾದಲ್ಲಿ ಸಿಂಪ್ಲಿಫೈ ಮಾಡಿದವಾಗ ಸೇಮ್ ಸಿಮಿಲರ್ಲಿ ವಿಲ್ ಗೆಟ್ ದಟ್ ಇಸ್ ವೈ ಡಿವೈಡ್ ಬೈ 3 ಹೋಲ್ ಕ್ಯೂಬ್ ಬರುತ್ತೆ ಅಲ್ವಾ? ವಿಚ್ ಇಸ್ ಈಕ್ವಲ್ಸ್ ಟು, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಕೆ ಕ್ಯೂ ಪಿ ಡಿವೈಡೆಡ್ ಬೈ ವೈ ಕ್ಯೂಬ್. ಇದು 3 ಕ್ಯೂಬ್ ಎಷ್ಟು ಬರುತ್ತೆ ಇಲ್ಲಿ? ವಿಚ್ ಇಸ್ ಈಕ್ವಲ್ಸ್ ಟು 27. ಸೊ ಇದೇನಿದು? ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ಎಫ್, ದಟ್ ಇಸ್ ಎಫ್ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು 27 ಎಫ್. ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ, this is the answer. Now we can if you know the formula, ಒಂದ್ ವೇಳೆ ಡೈರೆಕ್ಟ್ ಆಗಿ ನಿಮಗೆ ಫಾರ್ಮುಲಾ ನೆನಪಿದ್ರೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ತರ ಮಾಡಿ, ಗೊತ್ತಿದ್ರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ ವಿ ನೋ ದಟ್ ಎಲೆಕ್ಟ್ರೋಸ್ಟಾಟಿಕ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ದಟ್ ಈಸ್ ಇನ್ ಅ ಡೈಪೋಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಗೊತ್ತಿರುತ್ತೆ. ದಟ್ ಈಸ್ ಇ ಇಸ್ ಈಕ್ವಲ್ಸ್ ಟು ಕೆ ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ 3/2 ಆಗಿತ್ತು. ಅದನ್ನ ವ್ಯಾರ್ ಆರ್ ಇಸ್ ಮಚ್ ಮೋರ್ ಗ್ರೇಟರ್ ದೆನ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಏನಾಗಿರುತ್ತೆ? ಸೊ ದಿಸ್ ಫಾರ್ಮುಲಾ ವಿ ವಿಲ್ ರೈಟ್ as ಇ ಇಸ್ ಈಕ್ವಲ್ಸ್ ಟು ಕೆ ಪಿ ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ತಗೊಳ್ತಿದ್ವಲ್ಲ, ಸೇಮ್ ಥಿಂಗ್ ಇಲ್ಲೂ ಏನ್ ಮಾಡ್ಬೇಕು? ಈ ಎಲೆಕ್ಟ್ರಿಕ್ ಫೀಲ್ಡ್ ತಗೊಳ್ತಿದ್ವಿ. ಎಫ್ ಅಂತ ಹೇಳಿದ್ರೆ ಏನು? ನಾವು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಇಲ್ವಿ. ಸೊ ಎಫ್ ಇಸ್ ಈಕ್ವಲ್ಸ್ ಟು ವಾಟ್? ಕ್ಯೂ ಇಂಟು ಇ. ಸೊ ಕ್ಯೂ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು ಅಷ್ಟೇ. ಯಾವುದು? ಯಾವ ಚಾರ್ಜ್ ನ ತಗೊಂಡು ಬರ್ತಾ ಇದೀವಿ ನಾವು? ದಿಸ್ ಇಸ್ ಕ್ಯೂ ಚಾರ್ಜ್. ಇದು ಬೇರೆ ಮೆಥಡ್. ಓಕೆ, ಸೇಮ್ ಅದೇ ತರಾನೇ ಇನ್ನೊಂದರ ಮೆಥಡ್. ದಿಸ್ ಇಸ್ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಎಷ್ಟಿದೆ? ಕೆ ಪಿ ಡಿವೈಡೆಡ್ ಬೈ ಆರ್ ಕ್ಯೂಬ್. ಆರ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟಿದೆ? 5 ಕ್ಯೂಬ್. ಡೈರೆಕ್ಟ್ ಆಗಿ ಸಿಗುತ್ತೆ ನಮ್ಗೆ ಎಫ್. ಓಕೆ, ಸೊ ಅದೇ ತರನೇ ಈಗ ಎಫ್ ಡ್ಯಾಶ್, ಈ ಪಿ ಡ್ಯಾಶ್ ನ ಮೇಲಿರೋ ಚಾರ್ಜ್ ಅನ್ನ ತೆಗೆದು ಕೆಳಗಡೆ ತಗೊಂಡ್ ಬರ್ತಾ ಇದ್ದೀನಿ. ಅವಾಗ ಏನಾಗುತ್ತೆ? ಸೊ ದಿಸ್ ವಿಲ್ ಬಿಕಮ್ಸ್ ಎಫ್ ಇಸ್ ಈಕ್ವಲ್ಸ್ ಟು ಸೇಮ್ ಕ್ಯೂ ಕೆ ಕ್ಯೂ, ದಿಸ್ ಇಸ್ ಪಿ. ಓಕೆ, ದಿಸ್ ಇಸ್ ಪಿ ಡಿವೈಡೆಡ್ ಬೈ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಡಿಸ್ಟೆನ್ಸ್ ಎಷ್ಟಿರುತ್ತೆ? ದಟ್ ಇಸ್ ವೈ ಡಿವೈಡ್ ಬೈ 3 ಹೋಲ್ ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ಇಸ್ 27 ಕೆ ಪಿ ಕ್ಯೂ ಡಿವೈಡೆಡ್ ಬೈ y cube. ಇದಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ f. So this answer it will becomes 27 f. So this is the answer. Answer ಯಾವುದು? 27 f. Okay. So next one. Determine the electric dipole moment of the system of three charges places on the vertices of an equilateral triangle shown in the figure. ಇದರ ಏನು? ಡೈಪೋಲ್ ಮೂಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಟರ್ಮೈನ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆಫ್ ದಿ ಸಿಸ್ಟಮ್ ಆಫ್ 3 ಚಾರ್ಜಸ್. ಇಲ್ಲೊಂದು ಚಾರ್ಜಸ್ ಇದೆ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇಲ್ಲೂ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ -2q ಚಾರ್ಜ್ ಅನ್ನ ಹಾಕಿದ್ದಾರೆ. ಇದರ ಈ ಸಿಸ್ಟಮಿನ ಡೈಪೋಲ್ ಮೂಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ಸ್ ಅನ್ ಇಕ್ವಿಲಾಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಏನಾಗುತ್ತೆ? ಪ್ರತಿ ಒಂದು ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಆಗಿರೋದ್ರಿಂದ ಇದು ಪ್ಲಸ್ ಚಾರ್ಜು ಮೈನಸ್ ಚಾರ್ಜ್ ಅಲ್ವಾ? ದಿಸ್ ಇಸ್ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಇರೋದ್ರಿಂದ ಏನಾಗಿರುತ್ತೆ? ದಿಸ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ಡೈರೆಕ್ಷನ್ ಇರುತ್ತೆ. ಇದು ಸಹ ಏನಾಗಿರುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್. ಡೌನ್ವರ್ಡ್ ಡೈರೆಕ್ಷನ್ ಇರುತ್ತೆ. ಸೊ ದ ರಿಸಲ್ಟೆಂಟ್ ಫೋರ್ಸ್ ಏನಾಗಿರುತ್ತೆ? ರಿಸಲ್ಟೆಂಟ್ ಫೋರ್ಸ್ is in this direction. So first we will see here. So resultant force ಅಲ್ವಾ? ಇಲ್ಲಿ ಈಕ್ವಿಲಾಟರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ಇದು ಟೋಟಲ್ ಆಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ಈ ಆಂಗಲ್ ಎಷ್ಟಾಗುತ್ತೆ? 30 ಡಿಗ್ರಿ. ದಿಸ್ ಆಂಗಲ್ is also 30 ಡಿಗ್ರಿ ಅಲ್ವಾ? ಸೊ ದ ರಿಸಲ್ಟೆಂಟ್, ದಿಸ್ ಇಸ್ ವಿ ಕ್ಯಾನ್ ರೈಟ್ as ಏನಂತ ಬರಿಬಹುದು ಇಲ್ಲಿ? ಇದನ್ನ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರೆಯೋದಾದ್ರೆ, ಸೊ ರಿಸಾಲ್ವ್ ಮಾಡಿದವಾಗ ಏನಾಗುತ್ತೆ? ಅಲಾಂಗ್ ಇನ್ ದಿಸ್ ಡೈರೆಕ್ಷನ್ ಅಲ್ವಾ? ದಿಸ್ ಇಸ್ ರಿಸಾಲ್ವ್ ಮಾಡಿದಾಗ ಇದು ಈ ಕಡೆ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಚಾರ್ಜಸ್ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಇದೆರಡು ಕ್ಯಾನ್ಸಲ್ ಆಗುತ್ತೆ ಸೇಮ್ ಪ್ರೀವಿಯಸ್ ಕೇಸಸ್ ಅಲ್ಲಿ. ಬಟ್ ಇದೇನಾಗುತ್ತೆ? ಇದೆರಡು ಆಡ್ ಆಗುತ್ತೆ. ಸೊ ದಿಸ್ ಇಸ್ ರಿಸಾಲ್ವ್ ಮಾಡಿದವಾಗ, ಈ ವೆಕ್ಟರ್ ನ ರಿಸಾಲ್ವ್ ಮಾಡಿದವಾಗ ಏನ್ ಸಿಗುತ್ತೆ? ಸೊ ದಿಸ್ ವೆಕ್ಟರ್ ಇದು ಏನಾಗಿರುತ್ತೆ? ಈ ವೆಕ್ಟರ್ ನೋಡಿ, ಇದು ಕ್ಯೂ ಚಾರ್ಜು, ಇದು ಈ ಚಾರ್ಜ್ ಇದೆ. ಇದನ್ನ ರಿಸಾಲ್ವ್ ಮಾಡಿದವಾಗ ಇದರ ವೆಕ್ಟರ್ ಏನಿದೆ? ಟೀಟಾ ಇದೆ ಅಲ್ವಾ? ಸೊ ಇದನ್ನ ಟೀಟಾ ಇರೋದ್ರಿಂದ ಏನಾಗುತ್ತೆ? ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಏನು? 2
ಇಲ್ಲಿ ಫೋರ್ಸ್ ಬೇಕಲ್ವಾ ನಮಗೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as 2p into cos theta ಅಲ್ವಾ. ಇದು p ಇಂಟು ಕಾಸ್ ಥೀಟಾ ಬರುತ್ತೆ. ಅದೇ ತರ ಇಲ್ಲೂ ಸಹ ಏನಾಗಿರುತ್ತೆ, ಥೀಟಾ ಆಗಿರೋದ್ರಿಂದ p ಇಂಟು ಕಾಸ್ ಥೀಟಾ ಎರಡು ವೆಕ್ಟರ್ ಬರೋದ್ರಿಂದ ಏನ್ ಬರೀಬಹುದು, 2p 2p ಕಾಸ್ ಥೀಟಾ. ಇಟ್ ಈಸ್ ಇನ್ ದಿ ಡೌನ್ವರ್ಡ್ ಡೈರೆಕ್ಷನ್. ಡೌನ್ವರ್ಡ್ ಡೈರೆಕ್ಷನ್ ಆದ್ರೆ ಏನಾಗುತ್ತೆ, ಮೈನಸ್ ಜೆ ಬರುತ್ತೆ. ಸೊ ಫಾರ್ ಏನಾಗುತ್ತೆ ಇದು 2 ಇಂಟು ಪಿ. ಪಿ ಅಂತ ಹೇಳಿದ್ರೇನು, ಪಿ ಇಸ್ ನಥಿಂಗ್ ಬಟ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಏನಾಗುತ್ತೆ, ಕ್ಯೂ ಇಂಟು ಎಲ್ ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಅಂತ ಹೇಳಿದ್ರೇನು, ಕಾಸ್ 30. ಆಂಗಲ್ ಎಷ್ಟು ಬರುತ್ತೆ, ಇದು ಥೀಟಾ ಅಲ್ವಾ, ಇದು 30 ಡಿಗ್ರಿ ಇದೆ. 30 ಡಿಗ್ರಿ ಬಂದವಾಗ ಏನಾಗುತ್ತೆ, ಕಾಸ್ 30 ವ್ಯಾಲ್ಯೂ ಎಷ್ಟು, ಕಾಸ್ 30 ವ್ಯಾಲ್ಯೂಸ್ √3/2 and this is minus j. So 2 2 get cancels. This is √3 q l into j. This is minus. So answer ಯಾವ್ದಾಗಿರುತ್ತೆ, minus √3 q l into j cap. This is j cap. So this is the answer. Okay. So next ಇವತ್ತಿಗೆಷ್ಟು ಸಾಕು. So we will study in the next classes and all these questions are previous year questions. Okay, ಇದೆಲ್ಲ questions ಏನಾಗಿರುತ್ತೆ, previous year question paper ಇಂದ select ಮಾಡಿ ಕೊಂಡಿರೋದು. Okay, and we will study the we will solve some more problems. Okay, next class ಅಲ್ಲಿ ಇನ್ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. Thank you.